ಅಂಡ ಬೇಗ್ರ ಗಂಟು ಬಿಟ್ಟಾರು ಅವರಾಗ ಸೋಳ ಬಿಟ್ಟಾರು ಹಂಗೆ ಮಕ್ಕಳು ನಂಗೆ ಕಣ್ಣೆ ಕೊಟ್ಟು ನಿಂತಾರು ಅಂಡ ಬೇಗ್ರ ಗಂಟು ಬಿಟ್ಟಾರು ಹಂಗೆ ಮಕ್ಕಳು ಸೋಳ ಏನವಾ ಚೆನ್ನಿ ಯಾಕೆ ನಿನ್ನ ಮಲಗಿನ ವ್ಯಾಪಾರ ಜೋರಾಗಿ ಹೇಳ್ತಾರೆ ಬೇ ಮಗಳ ಏನಂತ್ರಿ ಮಲಗಿನ ವ್ಯಾಪಾರ ಯಪ್ಪ ಐತಲ್ಲ ನಾನು ಕೈಪಲ್ ತರಕಂತ ಹೇಳಿ ಬಜಾರ್ಕ ಹೊಂಟಿದ್ದೆ ಇವ್ರು ಅದಾರಲ್ಲ ಅವ್ರು ಏನ್ ಮಾಡಿದ್ರವ ಅವರು ಪತ್ನಿ ಯಾಕೆ ಮಗನ ಬನ್ರಿ ಅಪ್ಪ ನಮಸ್ಕಾರ ತಲಾಟೆ ನೀ ಬಂದ್ರಿ ಅಪ್ಪ ಏ ತಮ್ಮ ಚೆನ್ನ ನಿನ್ನ ನಮಸ್ಕಾರ ನಿಂತ ಗಿಡ್ಗ ಇನ್ನೇ ಮಕ್ಕಳ ನನ್ನ ಮಗ ಸೇನಕ್ಕೆ ಅಂದ್ರ ಬಂದೆ ಅಂದ್ರ ಮಗನ ನೀನು ಯಾಡೇ ಕಾಲ ನೋಡ್ರ ಕೈಯ ಕೊಟ್ಕೊಂಡ ಮನ ಹುಷಾರೇ ಅಲ್ರಿ ಚೆನ್ನಪ್ಪರ ಈಕಿ ನಿಮ್ಮ ಮಗಳ ಅನ್ರಿ ಏ ಶಿವಳ ಮತ್ತೆ ನಿನ್ನ ಮಗ ತಗೊಂಡಿಲ್ಲ ಮನೆ ಯಾರು ಮಕ್ಕಳಿಗೆ ನಕಲಿ ಮಾಡ್ತಾರ ಅಲ್ಲೇ ಮಾವನ ಮಕ್ಕಳಿಗೆ ಮಾಡ್ತಾರ ಅದಕ್ಕ ಅಂತೀನ್ರಿ ಈಕಿ ನೀ ಚೊಕ್ಕಾಗಿ ನೀಟಾಗಿ ನಿಂತ ಎಷ್ಟು ವ್ಯಾಪಾರ ಮಾಡಾಕತ್ತಳಂದ್ರ ನಾ ಮೊದಲ ತಿಳ್ಕೊಂಡಿದ್ ನೋಡ್ರಿ ತಲಾಟಿ ಮಗಳ ಅಂತೇಳಿ ಚಟ್ಟ ನಿಮ್ಮವನು ಚಟ್ಟಿ ಕಿಸೆದಾಗ ದುಡ್ಡಿಲ್ಲ ದಡ್ಡಿ ನನ್ನ ದೇವ್ರ ಮುಟ್ಟ ನೀವು ಹೂವಿನ ವ್ಯಾಪಾರ ಮಾಡ್ತೀಯ ಅಂದ್ರ ಏನು ಪೂರ ಕೆಟ್ಟವೇ ಪೂರ ಕೆಟ್ಟ ಮಗಳ ತಡ್ರಿ ಸ್ವಲ್ಪ ಮಾವರ ಅಷ್ಟ ಕವಸರ್ ಮಾಡಿ ಮಗಳ ಕರ್ಕೊಂಡು ಹೋಗಿಡ್ರಿ ನಿನ್ನ ಮಗಳ ಎಲ್ಲ ಸ್ವಲ್ಪ ಆಯ್ತೈತಿ ಏನೆಲ್ಲ ರೊಕ್ಕಳ ನಿನ್ ಊಟ ಇರ್ತಾಳ ಬರ್ತಾನ ತಡದ ಸ್ವಲ್ಪ ನೀಟಾಗಿ ನಿಂತು ವ್ಯಾಪಾರ ಮಾಡ್ಕೊಂಡ್ ಬರ್ತಾವ ನೀನ್ ನಡಿಯಪ್ಪ ಪಾಠ ಕಳ್ಸಕ ನಿಂತು ಬಿಟ್ಟೆ ಇನ್ನು ಅದ ಯಪ್ಪ ತಡಿ ಪೂಜಪ್ಪನಿ ರಮಣ ಗೋವಿಂದ ಮಾತು ಮತಾಗಿನ ಹಾಕ್ತೀರಿ ಹಂಗಾದ್ರೆ ಮಾತಿಲ್ಲಿ ಬರೋ ಏನು ಮಾತಂಗೆ ಯಾಕ ನೀನು ಹೂವಿನ ಪುಟ್ಟಿ ಮೂರು ಮುಟ್ಟಿಗೆ ಐತಲ್ ಬೇವ ನನ್ನ ಮಗಳ ಯಪ್ಪ ನನ್ನ ಗಗ್ರಿಗೆ ಏನಾಗಂದು ಯಪ್ಪ ಎಲ್ಲ ಸರಿನಾ ಐತಲ್ಲ ಮತ್ತೆ ಮಾಡೋದೆಲ್ಲ ಮುರೆ ಬಟ್ಟಿ ಕೆಲಸ ಮಾಡಿ ಮತ್ತೆ ನನ್ನ ಪುಟ್ಟಿ ದುಂಡಾಗಿ ನಿಮ್ಮ ನಾಚಿಗೇಡಿ ನಡಿಯ ನಿಮ್ಮ ಮನೆ ಕಡೆ ನಡಿಯಿಂದ ಹೋಗೋಣ ಯಪ್ಪ ಇಲ್ಲ ಏನೋ ಮನೆಯ ಬಂದ್ಬಿಟ್ಟು ಆಡ್ಕೊಂತ ಕುಳಿದೆ ತಡ್ರಿ ಮಾವ್ರ ಅಷ್ಟೇ ಅವಸರ ಮಾಡ್ತೀವಿ ಏನ್ ನೋಡಿರಿ ಬೆಚ್ಚಾಡ್ತೀರಿ ಈಗ ಯೂಸ್ ಮಾಡ್ಕೋರಿ ಈಗ ತಲೆ ಹಾಪಾಗೈತಿ ಹೋಗ್ಬಿಡ ಅವನ್ ತಲೆ ಹಾಪಾಗೈತಿ ಇನ್ನೊಂದ್ ಸ್ವಲ್ಪ ಮಾತಾಡ್ಸಿದ್ರೆ ನಿಂದ ನಮ್ಮ ಮಾವಳವ ನಮ್ಗೇನ್ ಅವೇನ್ ಹೊಸವಲ್ಲ ಎಲ್ಲ ಹೋಗ್ಬಿಟ್ಟು ಏ ತಮ್ಮ ಬಡ್ಕೋದು ನನ್ನ ಮುಂದೆ ಬೇಡ ಇನ್ನ ಮಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಲ್ಲೋಣ ನೀ ನಡಿ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮುಗಿಸ್ಕೊಂಡ್ ಬರ್ತೀನಿ ಬಾಮಯ್ಯನ ಮಗನ ಅಪ್ಪಾಜಿ ನೀವು ಹೋಗ್ಬಾಜಿ ಜನವ ರಾಣಿ ಒಳಗ್ ಹೋಗಿ ನೀರು ಕೊಡು ಸಮಾಧಾನ ಮಾಡ್ತೀನಿ ಹೊಡಿತನ ಶೀಲ Hallelujah.
ರೈತರಲ್ಲಿ ನಾನೊಬ್ಬನ ರಾಷ್ಟ್ರ ಸಂಪತ್ತೆಂದು ಸ್ವಲ್ಪದಂತೆ ಎಡಿ ಎತ್ತು ಮೆರೆಯುತ್ತಿರುವ ಆ ಶಿವಶಕ್ತಿಯರ ಬಾಳಿಗೆ ನಾನು ಇಂದು ಪುಂಗಿ ಊದುವ ಆವಾಡಿಗನಾಗಲೇಬೇಕು. ಕರಿನಾಗರ ಜಾತಿಯ ಶಿವ್ಯ ಈ ವರ್ಷದ ಬೆಳೆಗಾರ ಸ್ಪರ್ಧೆಯಲ್ಲಿ ನೀನು ನನ್ನನ್ನು ಹಿಂದಕ್ಕೆ ಸರಿಸಿ ನೀನು ದೊಡ್ಡ ರೈತನೆನಿಸಿಕೊಂಡಿರುವ ನಿನ್ನ ಮೇಲೆ ನಂದ ಬೇಕಾದರೆ ನಾಳೆ ರಾತ್ರಿ ಬೆಳೆ ತುಂಬಿ ನಿಂತಿರುವ ನಿನ್ನ ಜೋಳದ ಗೂಡಿಗೆ ಬೆಂಕಿ ಅಂದಾಗ ನನ್ನ ಸೇಡೆಂಬ ಇರುತ್ತದೆ.
ಹೊತ್ತಾಗಿ ಬಂದ ಇನ್ಸ್ಪೆಕ್ಟರು ನಿಮ್ಮನ್ನೇ ನೋಡಲು ಬಂದಿದ್ದಾರೆ. ಬರಬೇಕು. ಇನ್ಸ್ಪೆಕ್ಟರ್ ರವಿ ಅವರು ಬನ್ನಿ. ಕೂತ್ಕೊಳ್ಳಿ. ಇರಲಿ. ಮಾವನ ಮನೆ ಎಂದರೆ ನನ್ನ ಮನೆ ಇದ್ದ ಹಾಗೆ ತಾನೆ. ತಾವು ಕ್ಷೇಮವೇ? ತಮ್ಮಂತ ಅಳಿಯಂದಿರು ನನ್ನ ಬಲಗೈಯಾಗಿರುವಾಗ ನಮಗೆ ಕ್ಷೇಮಕ್ಕೇನು ಕೊರತೆ ಇಲ್ಲ ಸಾಹೇಬ್ರೆ. ಇವನು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜನ್ ಅಂತ, ಇವನು ನನ್ನ ಗೆಳೆಯ ತಲಾಟಿ ರಂಗನಾಥನ್ ಅಂತ. ಈತ ರೋಸ ದ್ವೇಷಕ್ಕೆ ಅಡ್ಡಿಯಾದ ಕುಮ್ಮಿಗಳ ಕಣ್ಣನ್ನು ಕಿತ್ತಾಕಿ ಅನ್ನ ಬಿಟ್ಟ ದಣಿಯ ಪ್ರಾಣ ಕ್ಷಣ ಕಾಲ ಬಿಡದೆ ಕಾಯುವ ನನ್ನ ಬಲಗೈ ಬಂತ ಕಾಲದಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇನು ಅರ್ಜೆಂಟ್ ಆಗಿ ಬರಲಿಕ್ಕೆ ಹೇಳಿದ್ದು? ಬರಲಿಕ್ಕೆ ಹೇಳಬೇಕಾಗಿದೆ ಇನ್ಸ್ಪೆಕ್ಟರ್. ಆ ಸುವ್ಯಾನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಹೌದು ನಾನೇ. ಗೌಡ್ರೆ? ಹೌದು, ದೊಡ್ಡ ರೈತನೆನಿಸಿಕೊಂಡಿರುವ ಆ ಸುವ್ಯಾನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ನಾನೇ. ಗೌಡ್ರೆ? ಹೌದು, ಈ ಕೇಸಿಗೆ ಕೈ ಮುಚ್ಚಿ ಹಣ ಕೊಡುತ್ತೇನೆ. ಕಣ್ಣು ಮುಚ್ಚಿ ಈ ಕೇಸನ್ನು ಕಿತ್ತಾಕಿ ಬಿಡಿ. ಇದು ನಮಗಂತ ಇಲ್ಲಿರೋ ಜನಕ್ಕೆ ಗೊತ್ತಾಗಬಾರದು. ಇವತ್ತಿನಿಂದ ನಮ್ಮ ಕೇಸಿಗೆ ನೀವು ಕೈ ಚಾಚ್ಬಿಡ ಸಾಹೇಬ್ರ. ಈ ಕೇಸಿನ ಕೈ ಪಾಕನಕಾಗ ಪುರ್ಸತ್ ಸಿಗಲ್ರಿ ಅಪ್ಪ ಸಾಹೇಬ್ರ. ಏ ಇನ್ಸ್ಪೆಕ್ಟರ್, ಪ್ರಾಣಕ್ಕೆ ಹೆದರಿಕೊಂಡು ಈ ಕೇಸನ್ನು ಬಿಟ್ಟು ಹಾಕಿದರೆ ಸದಾ ಈ ಕೊಡ್ಲಿ ಕಾಣನೇ ಇರ್ತಾರೆ.
ಮೇಲೆ ಬೆಂಬಲವಿರುವುದರಿಂದ ನಾನೇಕೆ ನಿಮ್ಮನ್ನು ಕೈ ಬಿಡಲಿ. ಮೊದಲೇ ಈ ಕೇಸ್ ಯಾರ್ದು ಅಂತ ಗೊತ್ತಿಲ್ಲ. ನಿಮ್ಮ ಹೇಳಿಕೆಯಂತೆ ಈ ಕೇಸನ್ನು ಕಿತ್ತಾಕಿ ಬಿಡುತ್ತೇನೆ. ಓಕೆ 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 ತಲಾಟಿಯವರೇ, ಇನ್ಸ್ಪೆಕ್ಟರ್ಗೆ ಸುಬೋಧನ ಸಭೆ ವ್ಯಾಪ್ತಿಯೊಂದಿಗೆ 1,00,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕಳುಹಿಸಿ ಆಮೇಲೆ ಭೇಟಿ ಆಗೋಣಂತೆ. 1 ಲಕ್ಷ ರೂಪಾಯಿ ಹಣ ಬೇಕ್ರಿ ಅಪ್ಪ. 10 ಲಕ್ಷ ರೂಪಾಯಿ ಹಣವನ್ನು ಕಟ್ಟು ಕಳಿಸಿ ಬಿಡ್ತೇನೆ. ಇದು ನಂದಲ್ಲ, ನಮ್ಮ ಅಪ್ಪನಲ್ಲ. ಯಾರ ದುಡ್ಡು ಯಾವತ್ತ ಜಾತ್ರೆ, ಎಲ್ಲ ಜಾತ್ರೆ. ಏ ತಲಾಟಿ, 1 ಲಕ್ಷ ಏಕೆ 2 ಲಕ್ಷ ಕೊಟ್ಟ ಬಿಡು ಹೋಗಲಿ. ಯಪ್ಪ ದಯರ 2 ಲಕ್ಷ ಹಾಕ್ರಿ, 4 ಲಕ್ಷ ಕೊಟ್ಟು ಕಳಿಸ್ತೀನಿ. ಯಾರ ದುಡ್ಡು ಎಲ್ಲ ಮನ ಜಾತ್ರೆ. ಉದಾಹರಣೆಗೆ ಬಂದ್ರೆ ನಂದೇನು ಗಂಟು ಹೋಗೈತೆ. ಗೌಡ್ರೆ, ಕೋಟಿ ಬಟ್ಟಿ ಅಂತೂ ನನ್ನ ಸಿಕ್ಕಿ ಬಿತ್ತು. ಪ್ರಸಂಗ ಬಿದ್ದರೆ ಕೋಟಿ ಯಜಮಾನರೇ ನೀವು ಹೋಗಿ ಬಿಡುವಂತೆ. ಕೋಟಿ ಯಜಮಾನರಷ್ಟೇ ಏಕೆ ನಾಗರಾಜ? ಪ್ರಸಂಗ ಬಿದ್ದರೆ ಪರಲೋಕದ ಪರಶಿವನಿಗೂ ಯಜಮಾನನಾಗಬಲ್ಲೆ. ನಿನ್ನಂತ ಗೆಳೆಯನ ಸಹಕಾರ ಅಗತ್ಯವಿರಬೇಕು. ಜಾತಿ ಮತಗಳಲ್ಲಿ ಬೇರೆಯಾಗಿದ್ದರು ನಾವಿಬ್ಬರು ಒಂದೇ ತಾಯಿಯ ಮಕ್ಕಳಂತೆ ತಿಳಿ. ಕೂಲಿ ಮಾಲೀಕನೆಂಬ ಭೇದವಿದ್ದರು ನಿನ್ನ ಸಹೋದರಂತೆ ತಿಳಿ. ಒಟ್ಟಾರೆ ಒಗ್ಗಟ್ಟಿನಿಂದ ನಡೀತಿರುವ ಈ ನಮ್ಮಿಬ್ಬರ ಸ್ನೇಹಕ್ಕೆ ಇಲ್ಲಿ ಯಾರಾದರೂ ಕೊಂಡಾಕಿಕೊಳ್ಳಿಡಲು ಬಂದರೆ ಅಂದೇ ಅವರನ್ನು ಅದೇ ಬೆಂಕಿಯಲ್ಲಿ ಹಾಕಿ ಸುಟ್ಟು ಭಸ್ಮ ಮಾಡಿಬಿಡುತ್ತಾನೆ. ನಂಬಿಕೆ ತಾನೆ. ನಂಬಿದೆ ನಾಗರಾಜ್, ಇಂದಿನಿಂದ ನೀನು ನನ್ನ ಒಡ ಹುಟ್ಟದ ಸಹೋದರನಿಂದ ತೆಗೆದುಕೋ ಈ 1 ಲಕ್ಷ ರೂಪಾಯಿಯನ್ನು. ಅವನುಗಳಿಗೆ ಸಂಬಳವನ್ನು ಕೊಟ್ಟು ಶೇಂಗಾ ಖರೀದಿಗೆ ಹೋಗು. ಆಯ್ತು, ನಾನು ಬರುತ್ತೇನೆ. ದೊಡ್ಡ ರೈತನಿಸಿಕೊಂಡ ಸೊತ್ತಿನಿಂದ ಮೆರುತ್ತಿರುವ ಬಡ್ಡಿ ಮಗ ಶಕ್ತಿಯನ್ನು ಇನ್ನು ಮುಂದೆ ನಮ್ಮ ಆಳುಗಳ ತಂಟೆಗೆ ಬಂದರೆ ಹಿಂದೆ ಅವನ ಗಂಟಲ ಕೊಳವನ್ನು ಕಿತ್ತು ಬೀಸಿ ಆಡುಗಳು. ಗೊಂಡವನ ಕತ್ತರಿಸಿ ಅವನ ಮಾಂಸವನ್ನು ಬರೀ ನಾಯಿಗೆ ಬಿಡುತ್ತೇನೆ ಮಗನೇ. ನಮಸ್ಕಾರ ಮಾಡ್ತೀನಿ ಗೌಡ್ರಿಗೆ. ಓಹೋ, ಬರಬೇಕು. ದೊಡ್ಡ ರೈತನಿಸಿಕೊಂಡಿರುವ ಮಾನ್ಯ ಶಿವಣ್ಣನವರು ಬನ್ನಿ ಕುಳಿತುಕೊಳ್ಳಿ. ಇರಲಿ ಗೌಡರೇ. ಆಯ್ತು, ಬಂದ ವಿಷಯ ಈ ಪ್ರೀತಿ ಕೇಳಿ ಹೋಗಿದೆ ಗೌಡರೇ. 8,000 ಕಿಮ್ಮತ್ತಿನ ಗೂಡು ಸುಟ್ಟು ಈ ವರ್ಷ ಬೆಳೆ ಪ್ರದರ್ಶನವೇ ಇಲ್ಲ. ವಿಜಯ ಸಾಧಿಸಿದ ನನ್ನ ತೋಳದ ಗೂಡಿಗೆ ಯಾರೋ ಸತ್ತಿಲ್ಲದ ಬೆಂಕಿಟ್ಟು ಸುಟ್ಟು ಹಾಕಿದ್ದಾರೆ. ಇಂದಿನಿಂದ ಅವರು ಸುಳಿವೇ ಸಿಕ್ಕಿಲ್ಲ. ದೊಡ್ಡ ರೈತರಾದ ತಾವು ಅದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೀರೆಂದು ನಂಬಿ ತಮ್ಮಲ್ಲಿ ಬಂದಿದ್ದೇನೆ. ಇದಕ್ಕೆ ಪರಿಹಾರವಿದೆ, ನಾನು ದೊರಕಿಸಿಕೊಡ್ತೇನೆ. ಇದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ನಾನು ಈಗಾಗಲೇ SP ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ. ಅದಲ್ಲದೆ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಯಾರೇ ಇರಲಿ ಅವರನ್ನು ಕೂಡಲೇ ಬಂಧಿಸಿ ಎಂದು ಇನ್ಸ್ಪೆಕ್ಟರ್ ಕೂಡ ತಿಳಿಸಿದ್ದೇನೆ.
ನೀವು ಶ್ರಮಿಸುತ್ತಿರುವ ಕಾರ್ಯ ನೋಡಿ ಆ ಭಗವಂತ ನಿಮ್ಮನ್ನು ಸದಾ ಕಾಪಾಡಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುವೆ. ನಾನು ಮಾಡುತ್ತಿರುವ ಕಾರ್ಯ ಯಾವ ದೊಡ್ಡ ಮಾತು ಶಿವ, ಅದು ನಾನು ಮಾಡಲೇಬೇಕಾದ ಕಾರ್ಯ. ಸುತ್ತ 25 ಹಳ್ಳಿಗಳಿಗೆ ಅಧ್ಯಕ್ಷನಾಗಿ ಕೆಲಸ ಮಾಡಲು ತಾವೆಲ್ಲರೂ ಸಂತೋಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಕೊಡಿಸಿದ್ದರೆಂದ ಮೇಲೆ ಅದು ನಾನು ಮಾಡಲೇಬೇಕಾದ ಕಾರ್ಯ. ನಿಮ್ಮ ಉಪಕಾರಕ್ಕೆ ಧನ್ಯವಾದಗಳು ಗೌಡ್ರಿ. 8-10 ಸಾವಿರನ ಕಿಮ್ಮತ್ತಿನ ಗೂಡು ಸುಟ್ಟು ಕಷ್ಟದಲ್ಲಿ ಕೈ ತೊಳೆದರು ತಾವು ಆಡುತ್ತಿರುವ ನುಡಿ ಕೇಳಿ ನನ್ನ ಹೃದಯದಲ್ಲಿ ಸಂತೋಷದ ಸಾಗರವೇ ಉಕ್ಕಿ ಹರಿಯುತ್ತದೆ. ಅಮ್ಮ ಶಿವಣ್ಣ, ಇದು ಸಂತೋಷ ಅಲ್ಲಪ್ಪ. ಇಡೀ ನಿನ್ನ ಪಾದದಿಂದ ಹಿಡಿದು ಇಡೀ ನಿನ್ನ ಹಳತಿ ಮಟ್ಟ ಹೋಗ್ತಾ ಇರ್ತಿತ್ತು ಬಾ ತಮ್ಮ ಶಿವಣ್ಣ. ಇಷ್ಟೆಲ್ಲ ನಾನು ಬಡವರಿಗೆ ಮಾಡಿದರು, ಬಡವರು ನನ್ನ ಮೇಲೆ ವಿರೋಧ ಮಾಡಲಿಕ್ಕೆ ಬರ್ತಾರೆ ಶಿವ. ಬಡವರಿಗೆ ಬೆಲೆ ಎಲ್ಲವೂ ಈ ಸಮಾಜದಲ್ಲಿ. ಹಿಂದಿದ್ದ ಬಡವ ಮುಂದೆ ಬರಲೆಂದು ಸರ್ಕಾರದ ನಾನು ಹೋರಾಡ್ತೇನೆ, ಆದರೆ ಜನರು ನನ್ನ ಮೇಲೆ ವಿರೋಧ ಮಾಡಲಿಕ್ಕೆ ಬರುತ್ತಾರೆ. ಅದರಲ್ಲಿಯೂ ನಿನ್ನ ತಮ್ಮ ನನ್ನ ಮೇಲೆ ವಿರೋಧ ಮಾಡಿ ಬಿಟ್ಟ, ಆದರೆ ನಾನು ಸಹಿಸಿಕೊಂಡು ನಿನ್ನ ಮುಖವನ್ನು ನೋಡಿ ಅವನನ್ನು ಸುಮ್ಮನೆ ಬಿಟ್ಟೆ. ಏನು ಹರಿಯದ ತಮ್ಮನ ಮಾತು ಅಚ್ಚುಕಬೇಡ ಗೌಡ್ರಿ, ಅವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಒತ್ತು ಹೇಳುತ್ತೇನೆ. ಅಮ್ಮ ಶಿವಣ್ಣ, ಬುದ್ಧಿ ಹೇಳಕ್ಕೋ ಜನಕ, ತಿದ್ದಿ ಬುದ್ಧಿ ಹೇಳಕ್ಕೋ ಜನಕ, ನಮ್ಮಂತ ಬಿಡ್ಬಿಡಿ ಜನಕ ಎದಿಗೆ ಓದ್ಬೇಕಿನಂತ ಬಾ ತಮ್ಮ ಶಿವಣ್ಣ. ಒತ್ತದರು ಆಗಲಿ ಗೊತ್ತಿದರು ಆಗಲಿ ಹಿರಿಯರಾದ ಕರ್ತವ್ಯ ನಾವು ಮಾಡಲೇಬೇಕು. ದುಡಿತವೇ ದುಡ್ಡಿನ ತಾಯಿ. ಗೌಡ್ರೆ, ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ. ಕೈಗೆ ಬಂದ ಬೆಳೆಯಲ್ಲ ಮಣ್ಣು ಪಾಲಾಗಿ ಹೋಯಿತು. ಕರ್ನಾಟಕದ ಹಣದ ವ್ಯವಹಾರಲ್ಲ ಹಾಗೆ ನಿಂತು ಹೋಗಿದೆ. ನೀವೀಗ ನನಗೆ 1,000 ಹಣ ಕೊಟ್ಟು ಮುಂದಿನ ಬಿತ್ತಲಿಕ್ಕೆ ಅನುಕೂಲ ಮಾಡಿರೆಂದು ಕೇಳಿಕೊಳ್ಳುವೆ. ಇದಕ್ಕೆ ನೀವು ಒಪ್ಪಿ ದಯ ಪಾಲಿಸಿದರೆ ಮುಂದಿನ ಬೆಳೆಯಲ್ಲಿ ಬಡ್ಡಿ ಸಮೇತ ಹಣ ಕೊಟ್ಟು ಋಣಮುಕ್ತನಾಗುತ್ತೇನೆ. ಇದು ಯಾವ ದೊಡ್ಡ ಮಾತು ಶಿವ, ನೀನು ಕೇಳಿದಷ್ಟು ಹಣ ಕೊಡಲು ನಾನು ಸಿದ್ಧನಿರುವಾಗ ಈ ಮಾತನ್ನು ಎದರುತ್ತಾ ಕೇಳುವುದೇ? ತಲಾಟೆಯವರೇ, ಒಟ್ಟು ಕಳಿಸಿ 1,000 ರೂಪಾಯಿಯನ್ನು. ಧನ್ಯವಾದ, ಕೊಟ್ಟು ಕಳಿಸ್ತೀನಿ. ಏ ತಮ್ಮ ಶಿವಣ್ಣ, ಈ ನಿನಗೆ 1,000 ರೂಪಾಯಿ ಹಣ ಕೊಡುವುದು ಇದು ನಿನಗೆ ಸಾಲವಲ್ಲಪ್ಪ, ಇದು ಒಂದು ಸಾಲದ ರೂಪ. ಇದನ್ನ ಸರಿಯಾಗಿ ದುಡಿಸಿ ಬೆಳೆಸುತ್ತ ನಗಿಸುತ್ತ ನಮ್ಮ ಗೌಡನ ಮನೆಗೆ ನೀನು ಸರಿಯಾಗಿ ಕಳಿಸಿದ್ರ ಇದು ನಿನಗೆ ಬರೀ ಸಾಲವಾಗಿ ಇರ್ತದೆ. ಇರದಿದ್ದರೆ ಎಂದರೂ ನಿನಗೆ ಕಾಳಿಂಗನ ಸರಪಾಗಿ ಕಚ್ಚುತ್ತದೆ. ಕಚ್ಚದ ಎತ್ತರದಿಂದ ಬಾ ತಮ್ಮ ಶಿವಣ್ಣ. ಕಚ್ಚದಂತೆ ಎತ್ತುತ್ತ ಸರ್ಪದ ಜೊತೆ ಕೆಲಸ ಮಾಡಿ ಬಂದ ದಾರಿಂದ ಅವನ ಮನೆಗೆ ಕಳಿಸಿಕೊಡುತ್ತೇನೆ. ನೀವೇನು ಚಿಂತಿಸಬೇಡಿ. ಹಾಗಾದ್ರೆ ತಮ್ಮ ಶಿವಣ್ಣ, ಇದಕ್ಕೆ ಮೊದಲು ಒಂದು ಸಹಿ ಹಾಕಪ್ಪ. ಅಂತ ಸಹಿ ಕರೆಕ್ಟ್ ಹಾಕಪ್ಪ. ಮತ್ತೆ ಬರೋಬರ ಮತ್ತೆ ನಮ್ಮ ಗೋಡು ನಾನು ಓದಾರ. ಸರಿ ಆಯ್ತು. ನಾನಿನ್ನು ಬರುತ್ತೇನೆ. ತಮ್ಮ ಶಿವಣ್ಣ ಹೋಯ್ ಬಾ, ಇನ್ನು ಮುಂದೆ ಯಾತ್ರೆ ಇಲ್ಲ. ಬರಬೇಕು ಹೋಗು ಹೋಗು ಬೆಪ್ಪಸಿಯ ಹೋಗು. ಇವತ್ತೇ ಮೊದಲ ಬಾರಿಗೆ ನಿನ್ನ ಮನೆ ಪ್ರವೇಶಿಸುವುದು ನನ್ನ ಹಣ. ನಿನ್ನ ಮನೆತನ ನಡೆಸುವುದಕ್ಕಲ್ಲ, ನಿನ್ನ ಮನೆ ಸರ್ವನಾಶ ಮಾಡುವುದಕ್ಕೆ. ನಾನು ಕೊಟ್ಟಿರುವ ಈ 1,000 ರೂಪಾಯಿ ಕಾಳಿಂಗ ಸರ್ಪವಾಗಿ ನಿನ್ನೆಲ್ಲ ಸರ್ವ ಆಸ್ತಿಯನ್ನು ಕಚ್ಚುವುದಕ್ಕಾಗಿ ದೊಡ್ಡ ರೈತನಿಸಿಕೊಂಡ ಯುದ್ಧದ ಕಾರಣವಾಗಿ ಬೆಳೆದು ನಿಂತ ನಿನ್ನ ತಮ್ಮನ ನನ್ನ ಕಾಲು ಕೆಳಗಾಗಿ ಕುಳಿತು ಒಂದರಿಂದೊಂದರಂತೆ ನಿನ್ನೆಲ್ಲ ಸರ್ವ ಆಸ್ತಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿಯ ಸೀಲವನ್ನು ಸುಟ್ಟಾಕಿ ಸುಟ್ಟ ತುಂಡ ಗೌರವಿಸಿಕೊಳ್ಳದಿದ್ದರೆ ನನ್ನ ಹೆಸರು ಇಂಡೋಲೆಗಳ ಗಂಡ ಗಂಡುಳ್ಳ ಗರತಿಯರ ನಿನ್ನ ಮಾಲಿ ಪಾಟೀಲ್ ರುದ್ರೇಗೌಡನೇ ಅಲ್ಲ.
ಹೇಳಿದಂತೆ ನಮ್ಮ ಕಂಟ್ರಿ ಸರೆ ಕಾಡಿಗೆ ಯಾವನಾದರೂ ಪುರಾರಿ ಆಫೀಸರ್ ಬಂದರೆ ಅದೇ ಗಾಡಿ ಮುಂದೆ ಅವನ ಕತ್ತರಿಸಿ ರುಂಡಾಗಿ ಕತ್ತರಿಸಲೇಬೇಕು. ಇನ್ನೇನ್ ಹೇಳ್ತೀರಿ ಅಪ್ಪ ಈ ನಿಮ್ ತಲಾಟಿನ ನಾವಿಂದ ಕೈ ಇಟ್ಟು ಕೆಲಸ ಎಲ್ಲ ಲೂಟಿನ ನೋಡ್ರಿ ಅಪ್ಪ. ನೋಡ್ರ ಹಾ ನೋಡ್ರ ಬನ್ನಿ ಇಲ್ಲೇ ಒಂದು ಅದೇ ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡ ಆಮೇಲೆ ನೋಡೋಣ ಸಿಗ್ಸಕ್ತಿನ. ಯಾರಿಗ್ ಬೇಕ್ರಿ ಗುಲಾಬಿ ಹೂವ ಸಾವಂತಿಗೆ ಹೂವ ಪಟ 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 ಬರ್ರಿ ತಡದಲ್ರಿ ಎಲ್ಲರ ದಿಯ ನನ್ನ ಗೆಳೆಯ ಹೆಂಗ ರಾತಿಯ ನನ್ನ ಗೆಳೆಯ ನನ್ನ ಮರಳಿ ಮಾಡಿದ ಪ್ರೀತಿಯಲ್ಲಿ ಬರಲಿ ಹುಡಿಯಕ್ಕಿ ಹಾಕೊಂಡಾಗ ಹೋಗುವಾಗ ಮರ್ಯಾದೆ ಸೇರ್ತೀವಿ ಸಂಜಾಗ ಹುಡಿಯಕ್ಕಿ ಹಾಕೊಂಡಾಗ ಹೋಗುವಾಗ ಮರ್ಯಾದೆ ಸೇರ್ತೀವಿ ಸಂಜಾಗ ಬಿಟ್ಟ ಹೋಗಬೇಡ ಒಂದು ಸಾರಿ ಹೇಳಿಬಿಡು ಜಾನ ಬೇಡ ಹೇಳಿಬಿಡು ನನ್ನ ನೋಡಿಯನ್ನು ಪ್ರೀತಿಸುವೆ ಅಂದು ನಿಜವನ್ನು ಹೇಳಿಬಿಡು ನಾನೇ ಒಂದೇನೆ ಇದು ನಾನೇ ಒಂದೇನೆ ಇದು ನಾನೇ ಒಂದೇನೆ ಇದು ನಾನೇ ಒಂದೇನೆ ಇದು ಮಾತು ಹೇಳಲಿ ಗಡಿಬಿಡಿ ಮಾಡಿ ಗುಡುಗುಡು ಓಡಿ ಉಡಾಳ ಹುಡುಗಿ ಕೆಲವಳ ಗಾಡಿ ಸೈಲೆಂಟ್ ಅಮ್ಮ ಲೇಡೀಸ್ ಬಾಡಿ ಒಲಿವಾಗಿ ಬಿಟ್ಟು ಗಾಡಿ ಎದ್ದೇಳವ್ವ ಅವಸರ ಮಾಡಿ ಸೋಲಿ ಹೋಗಿ ಬಿಟ್ಟು ಗಾಡಿ ಎದ್ದೇಳವ್ವ ಅವಸರ ಮಾಡಿ. ನಾಮಕ್ಕಲಿಗೆಚ್ಚವನ ಬಾದಾಮಿ ನನ್ನೂರ ನಮ್ಮಲ್ಲಿಲ್ಲ ಹುಡುಗರು ಬಾದಾಮಿ ನಮ್ಮಲ್ಲಿಲ್ಲ ಹುಡುಗರು ನಾ ಬಾಳ ಬಾಗನಲ್ಲ ಬದಲೂರ ನಾ ಬಾಳ ಬಾಗನಲ್ಲ ಬದಲೂರ ಬಂದರೆ ಬರ್ತೀವಿ ಅದರ ಹೊಕ್ಕಿ ಬಂದರೆ ಬರ್ತೀವಿ ಅದರ ಹೊಕ್ಕಿ ನಿನ್ನೆ ಕೇಳವ ನಿನಗೇನ ಬಂಗಾರತ್ತೇದೇನ ನಿನಗೇನ ಬಂಗಾರತ್ತೇದೇನ ನಿನಗೇನ ಬಂಗಾರತ್ತೇದೇನ ನಿನಗೇನ ಬಂಗಾರತ್ತೇದೇನ ಲೋಕದ ಹಂಗಲ್ಲ ನಾ ಎಬ್ಬಿಸ್ತೀನಿ ಕೇಳಿದ ಪರಶುರಾಮಂದು ಕೈ ಹಿಡ್ಕೊಂಡ ತಿರುಗಾಡಿ ಕಂದ ಇದ್ದಾಗ ನಮ್ಮದು ನಿನ್ನ ಕಾಗ ಕೈದಿ ಬಾಳ ಆದರೂ ನಮ್ಮ ಕಟ್ಟಿ ನೆನಪ ಬೈಲಾದ ಮಾರಿದ ಇದ್ರು ತಿರುಗಿದ ಗಾಡಿ ಕೊನೆ ಮೊನ್ನೆಗೆ ನಿನ್ನ ನೂರಿನ ನೋಡಿದ ಅದು ಕೆಟ್ಟ ತಾಪ ಆಕೆ ನಿನ್ನ ಬಾಬ ಹೆಂಗೆತ್ತ ನಿನ್ನ ರೂಪ ವಿಶ್ವಾಸ ನಿಗಪ್ಪ ನಿನ್ನ ನೋಡಿ ನಾಚಿಲ್ಲ ಸರಿಯಾಗಿ ಗೆಳೆಯನಿಗೆ ನಾವು ಪ್ರೀತಿ ಮಾಡಿ ಬರದಿವು ತಾತ ಮರಿದಾಗ ಮನಸ್ಸಿಗೆ ಇಷ್ಟ ಏನು ನಮ್ಮ ಜೀವನ ಸಾಯತೈತೆ ಈ ಮನ ಗೆಳೆಯ ಸಾಯತೈತ ಕಣ್ಣ ಕೊಟ್ಟಾನ ದೇವರ ಕನಸ ಕೊಡತಾನ ಯಾಕರ ಜೀವ ಸುಳ್ಸಿಯಾಕ ಪೂರ್ವನ ಹಾಡಿಬಿಡು ಏನೈತಿ ಹೂ ಬೇಕೇನ್ರಿ ಹೂವ ಮಲ್ಲಿಗೆ ಹೂವ ಸೇವಂತಿ ಹೂವ ಗುಲಾಬಿ ಹೂವ ಯಾರಿಗ್ ಬೇಕ್ರಿ ಬಡ ಬಡ ಬರ್ರಿ ದಡ ಹೋಯ್ ಬಾ 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 ಏನ್ರಿ ಗುಲಾಬಿ ಅವರ ಮಾಡ್ಬೇಕೆ ತಂದೆ ಮಗ ತಗಲಬಾಜಿ ಡಾಕ್ಟರ್ ಮಂಗಳೂರು ಕಡೆ ಮಾರಿ ಮಾಡ್ಕೊಂಡು ಬಾಬೆ ಕಡೆ ಬಾಯಿ ಮಾಡ್ಕೊಂಡು ಬಂದಿಲ್ಲ ಯಾಕೆ ಏನ್ ಮಾಡಕ್ ಬಂದಿ ಇಂಜೆಕ್ಷನ್ ಮಾಡಕ್
ಬಂದಿನ ಸ್ವಲ್ಪ ತಗಿನಿಂದ ಮುಗಿದೋತಲ್ಲ ನಿನ್ನಂತ ಡಾಕ್ಟರ್ ಕೂಡ ಇಂಜೆಕ್ಷನ್ ಮಾಡ್ಕೊಂಡ್ರ ನಾವೇನು ಮನೆಗಿರಲ್ಲ ಹೊತ್ತ ಅನ್ನೋದ್ರಾಗ 4 ಮಂದಿ ಹೆಗಲ ಮ್ಯಾಗ ಇರೋದು. ಯಾವ ಬಾಯಿಲೆ ಮಾತಾಡ್ತೀಯ ಚೆನ್ನಿ? ನಿನಗ ಅಷ್ಟು ವಿಶ್ವಾಸ ಇರ್ಲಿಕ್ಕಂದ್ರ ಒಂದಿನಿಂದ ನನ್ನ ಕೈಯಾಗ ಕೊಟ್ಟು ನೋಡು ಕೈನ ಮೆತ್ತನೆ ಜಾಗ ನೋಡಿ ಒತ್ತಬಾರ್ದ ಒತ್ತಿನಿ ಅಂದ್ರ ಸುಚ್ಚಿದ ಸೂಜಿ ಕಡಿಗೆ ತೆಗಿಯೋದ್ರೊಳಗ ಕಣ್ಣು ತಂಪಾಗಿ ಸಂಪು ನಿದ್ದಿನ ಹತ್ತಿರ್ಬೇಕು ನಿನಗ. ಲೋ ಬರ್ಕೋ ನಿನ್ ಇಂಜೆಕ್ಷನ್ ಮಾಡ್ಕೊಂಡ್ರ ನನಗ ನಿದ್ದೆ ಬರುತ್ತ? ನಿದ್ದೆ ಬರಲ್ಲ, ಬುದ್ಧಿ ಬರುತ್ತ. ನೋಡ ತಗಲ ಬಾಜಿ ಡಾಕ್ಟರ್ ಮಂಡ್ ಸೂಜಿ ಇಟ್ಕೊಂಡು ಕಣ್ ಹೆಣ್ಮಕ್ಳಿಗೆ ಚುಚ್ಚದಂಗ ನನಗೂ ಚುಚ್ಚಾಕ ಬಂದಿ ಅಂದ್ರ ಸರಿ ಇರಂಗಿಲ್ಲ. ಅಲ್ಲ ನಿನ್ನ ಇಂಜೆಕ್ಷನ್ ಗುಳಿಗೆ ಒಡದ ಇಬಾಕಿ ತಗೊಂಡು ಒಡದ ಗುಳಿಗೆ ಮಾಡಿ ತೆಗ್ನಾಗ ತಿಪ್ಪ ನಿಂತರ ಸೂಜಿ ಮಾಡಿ ಇಂಜೆಕ್ಷನ್ ಮಾಡಕ್ ಬರ್ತಿಲ್ಲ. ಯಾಕೆ ಹೆಂಗೈತಿ ಮೈಗೆ? ಸುಡುಗಾಡದಾಗ ಮಲಗಿಸಿನಂತ ಯಾವ ಬಾಯಿಲೆ ಮಾತಾಡ್ತೀಯ ಪಿತ್ರಪಿಲ್ಲಿ? ನಿನಗ ಅಷ್ಟು ವಿಶ್ವಾಸ ಇರ್ಲಿಲ್ಲ ಅಂದ್ರ ಒಮ್ಮೆ ನಿನ್ನ ಕೈ ನನ್ನ ಕೈಯಾಗ ಕೊಟ್ಟು ನೋಡು. ಮೆತ್ತನ ಜಾಗ ನೋಡಿ ಸುಚ್ಚಬಾರ್ದ ಸುಚ್ಚಿದ್ನಂದ್ರ ಸುಚ್ಚಿದ ಸೂಜಿ ಕಡಿ ತೆಗಿಯೋದ್ರೊಳಗ ಆರಾಮಾಗಿರ್ತೀನಿ. ಹಿಂಗ್ಯಾಕ್ ಮಾಡ್ದೇರ್ತಿ? ಹಿಂಗ ತಿಂದ ಮಂಗ್ಯಾನಂಗ ನೋ ಡಾಕ್ಟ್ರ. ಅಲ್ಲ ಮಂದಿ ಹುಡುಗಿಯರ ಮ್ಯಾಗ ಕಣ್ಣ ಹಾಕದಂಗ ನನ್ನ ಮ್ಯಾಗ ಕಣ್ಣ ಹಾಕಿದಿ ಅಂದ್ರ ಸರಿ ಇರಂಗಿಲ್ಲ. ಅಲ್ಲ ಸುಳ್ಳು ಕೂದಿ ಚುಚ್ಚಿ ನನಗೆ ಇಂಜೆಕ್ಷನ್ ಮಾಡಕ್ ಬಂದಿ ಅಂದ್ರ ನಮ್ಮ ಅಪ್ಪ ಹೇಳಿ ನಿನ್ನ ಚೊನ್ನದಲ್ಲಿ ಆಡಿನ ಕೆತ್ತಿಸ್ತೀನಿ, ಹುಷಾರಾಗಿರ. ಮತ್ತ ನನ್ನ ಚೊಣ್ಣದಲ್ಲಿ ಹಡಿ ಕೈ ಯಾಕೆ ಮಣ್ಣು ಮುಕ್ಕಬೇಡ ಚೆನ್ನೆ. ನಿಮ್ಮ ಅಪ್ಪರ ಏನ್ ಮಾಡ್ತಾನ ನನಗ? ನನ್ನ ಇಂಜೆಕ್ಷನ್ ಅಂದ್ರ ಅವನು ಜೋಲು ಸುರಿಸ್ಕೊಂತ ಬರ್ತಾನ. ಇನ್ನು ನಾನು ಚೊಣ್ಣದಲ್ಲಿ ಅಡಿಗೆಯಲ್ಲಿ ಕೈ ಹಾಕ್ತಾನ ನೋಡಿಲ್ಲ. ಹೊಡೆದಷ್ಟು ಏನು ಮಾಡ್ತಾನ? ಅಲ್ಲ ನೋ ಡಾಕ್ಟರ್, ನೀ ರಸ್ತಾದಾಗ ಹೋಗೋಬ್ಬರ ಹುಡುಗಿಯರಿಗೆ ಕಾಡಿಸ್ತಿಯಲ್ಲ ಹಂಗತ್ತಾರ ಏನ್ರ ನನಗ್ ಕಾಡ್ಸಕ ಬಂದಿ ಅಂದ್ರ ಸರಿ ಇರಂಗಿಲ್ಲ ದೋಸ್ತ. ಹೌದು ನಿನ್ನ ಮಂಡು ಸೂಜಿ ತಗೊಂಡ್ ನಿನಗ ಚುಚ್ಚಲಾರ ಅಂತ ಬರ್ತಾರಂತ ಮಾಡ್ಯಾರ. ನಾ ಊರಾನ ಹುಡುಗರು ನಿನಗ ಮಂಡು ಸೂಜಿ ತಗೊಂಡ್ ನಿನಗ ಚುಚ್ಚತಾರ ಮಾಡ್ತಾರ. ಸುಚ್ಚಿದ್ರು ಬೆಚ್ಚಗ ಮಕ್ಕಳು ನಾಚಿಗೇಡಿ ಜಾತಿ ನಂದ. ಯಾಕಂದ್ರ ನಾವು ಡಾಕ್ಟರ್ ಅದೀವಿ. ಚುಚ್ಚಾಕ ಗಟ್ಟಿ, ಚೋಚೊಳಾಕ ಗಟ್ಟಿ. ರೋಗಿಗಳನ್ನ ರಕ್ಷಣೆ ಮಾಡೋದ ನಮ್ ಕೆಲಸ ಐತೆ. ನಿಮ್ಮಂತೂನ ನಿನ್ನ ನಾಚಿಗೇಡಿ ಅಲ್ಲ ಎಷ್ಟು ಉಗಳಿದ್ರು ಉಗಳೇ ಇಲ್ಲ ಅಂತೇಳಿ ನೀ ಏನ ಮನುಷ್ಯ ಏನು ಬದಾಮಿ ಬಸ್ ಸ್ಟ್ಯಾಂಡ್ ಮಂಗ್ಯ ಅದೀವ. ಮತ್ತ ಲವ್ ಮಾಡಬೇಕಾಗೆ ಜೀವನದ ಗೊಂಬ್ಯಾಗ, ಲವ್ ಮಾಡಬೇಕಾಗೆ ಜೀವನದ ಅಲ್ಲ ಬೆಳಕರಿತನ ಇದನ್ನ ಮಾಡಿದ್ರ ಬರೋದ 4-5 ಗಂಟೆಗೆ ಬರ್ತಾವ ಮಾಸ್ತರ. ಹಾಕ ರೆಡಿ ಓಟ.
ತಟ್ಟಿ ಹೃದಯ ನಾ ನಂಬರ್ ಒನ್ ಕಿತ್ತು ಪಿಲ್ಲಿ ಶಿವ 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 ಶುರುವಾತ ಕೊಡಿಸಿ ಅನುಭವ ಕೇಳ ನೀ ಸಿಗದಿದ್ರ ನೀ ನಂಗ ಮಣ್ಣಿ ಜನ್ಮಕ್ಕ ಬರಲಾರ್ದ ನೀ ನಿಂಗ ಬಾಲು ಬರದ ಹೆಂಗ ಮಾಡ್ಯ ಯಾಕಿಂಗ ಮೊದಲು ಕೆಲಸ ಹೊತ್ತು ಆಮ್ಯಾಲ ಮನಸ್ಸಾಗತ್ತು ಏಯ್! ಉಗುಳ ಚಂಡಿ ಈ ಡಾಕ್ಟ್ರಿಗ ಬೇಸಿಯಾಗಿ ಉಗುಳ ಯಾಕಂದ್ರ ಕಾಲಿನ ಅಡ್ಡಾಡ್ತಾನ ನನ್ನಂಗ ಅವನು ದಾಂಡಪಿಂಡ ನಿನ್ನ ಉಗುಳು ನೆಕ್ಕರ ಹೊಟ್ಟಿ ತುಂಬಿಸಲಿ ಬರ್ರಿ ಚೆನ್ನಪ್ಪನವ್ರ ಊರು ಬಿಟ್ಟು ಬಂದ ಮಗನ ಬಂದಿರೇನು ಈಗ ಬಂದಿಲ್ಲ ಆಗಲಿ 10 ವರ್ಷ ಆತ ಮತ್ತೇನಂತ ಎಲ್ಲ ಇಲ್ಲೇ ಅದ ನಾನು ನಾಲ್ಕು ಕರ್ಸಿನಿ ಮುಂದೊಂದು ಮಾತಾಡುವ ನಿನ್ನ ಉಗುಳಲ್ಲಿ ಏ ಮಗನ ಅದು ಜಯಂತಪ್ಪ ಐತೆ ಉಗುಳನ್ ಬರ್ದಪ್ಪ ಒಂದ್ಗಡೆ ಮೂಕ್ ಐತೆ ನೋಡ ಮತ್ ನಿಂದ ಅದಕ್ಕಂತೀನಪ್ಪ ಸಣ್ಣ ಮಕ್ಕಳಿಗೆ ಜಲ್ದಿನ ಬಾಯಿ ಬರ್ಲಿಲ್ಲ ಅಂದ್ರ ಜೇನು ತುಪ್ಪ ನಕ್ಕಸ್ತಾರ ನಿಮ್ಮಂತ ದೊಡ್ಡ ಹುಡುಗರಿಗೆ ಬಾಯಿ ಬರಲ್ಲ ಅಂದ್ರೆ ಏನ್ ನಕ್ಕಸ್ತಾರ ಹೇಳ ಯಾರಿಗ್ ಗೊತ್ತು ನನಗ್ ಗೊತ್ತು ಹೆಣ್ಣು ಮಕ್ಕಳ ಉಗುಳು ಚಾಕಿರಿಸಿ ಉಗುಳಿದ್ದು ಉಗುಳು ನಕ್ಕಸ್ತಾರ ಏ ಮಗನ ಅಲ್ಲೇ ದೋಸ ನೀನೇನ್ ಎಲ್ಲ ತಿಳ್ಕೊಂಡ ಬಿಟ್ಟಿ ಬಿಡಪ್ಪ ಮತ್ತ ನಿನಗ್ ತಿಳಿಸಿ ಹೇಳೋದ್ರಾಗಾರ ಏನೈತಿ ಅಲ್ಲ ಈ ಡಾಕ್ಟರ್ ನನ್ನ ಮಗ್ಗ ಪೂರಾ ತಲೆ ಕೆಟ್ಟಂಗ ಕಾಣಿಸ್ತೈತಿ ಹೆಂಗಾರ ಅಲ್ಚನಿ ಈ ಡಾಕ್ಟರ್ ನನ್ನ ಮಗ್ಗ ಡಿ ಪುಡಿ ಸಿಂಪಡಿಸ್ಬಿಡ ಮಾಡಿದೆಲ್ಲ ಅವಾಗ ಮಸಲತ್ತ ಡ್ರೈವರ್ಗ ಬುದ್ಧಿಲ್ಲ ಈ ಹೆಣ್ಣಿನ ಈ ಬೆನ್ನಿಂದ ಬಿದ್ದಂಗ ನಿದ್ದಿಲ್ಲ ಅಂತಾರಲ್ಲ ಮಗನ ಅದು 100ಕ್ಕೆ 100 ಕರೆಯವ ನೋಡಿ ಚನ್ನಿ ಹೊರ ನಿನ್ನ ಬುಟ್ಟಿ ನನ್ನ ಮಗನ ಬುಟ್ಟಿ ಅನ್ನತ್ತಿ ನಿನ್ನ ಕೆಲಸ ತಗೋ ಮೊದಲು ಹೋಗೋಣ ಅಲ್ಲೇ ಮುಂದೂರ್ಗೆ ಹೋಗಿ ಮಾಡ್ಕೊಂಡ್ ತಿನ್ನಕಂತ ವ್ಯಾಪಾರನ ಬಂದವ್ರಿಗೆ ಬ್ಯಾಡ ಅನ್ನಬಾರ್ದು ದೋಸ್ತ ಬರ ಮಲ್ಲದ ಬೇಸಾಗಿ ಹೇಳಿ ಯಾಕೆ ಮಾಡ್ತೀವಿ ಡಾಕ್ಟ್ರ ಈ ಡಾಕ್ಟರ್ ನಮ್ಮ ಮಗ ಈಕಿ ಬಗ್ಗೆ ಮಾತ್ರ ಪೂರಾ ತಲೆ ಕೆಡಿಸ್ಕೊಂಡ್ಬಿಟ್ಟಾನ ಆಮೇಲೆ ಚೆನ್ನ ನಿಂದಿರ್ಲಿ ವರ್ಣನೆ ಮಾಡ್ಲಿ ತಟಗ ಮಾಡಕತ್ತೀನಿ ಅಲ್ಲ ಈ ಡಾಕ್ಟರ್ ನನ್ನ ಮಗ ಏನ ಕನ್ಯನು ಕೊಡವಲ್ರ ಇವ್ರ ಹೆಂಗಾರ ಮಾಡಿ ಈಕಿ ನೋಡಿಬೇಕಂತಾನ ಈಗೀಗ ನಾನು ಸುಳ್ಳು ಹೇಳಿ ಈಕಿ ಚಂದಾಗ ವರ್ಣನೆ ಮಾಡಕ್ ಬರಲ್ಲ ನಾ ಮಾಡ್ತೀನಿ ನೋಡ ನಿನ್ನ ಅರ್ಥ ಬಿಟ್ಟಿದೆ ನೀನಾರ ಮಾಡ ಚೆನ್ನಿ ಹೇಳು ಮಾಮ ಏನು ನಿನ್ನ ಆಗೋದು ಬೇತಾಲಿ ಬೇಸಿಗೆ ಹೇಳಿದ್ರ ಅಲ್ಲೇ ಟ್ರಕ್ಕಿಂಗ್ ಪ್ರಾಬ್ಲಮ್ ಐತೆ ಚೆನ್ನಿ ಏನು ನಿನ್ನ ಕೆಂಡ ಸಂಪಿಗೆ ತನಿ ಅಂತ ಮೂಗ ಚೆನ್ನಿ ಏನು ನಿನ್ನ ದಾಳಿಂಬೆ ಬೀಜದಂತ ಹಲ್ಲುಗಳ ಚೆನ್ನಿ ಏನು ನಿನ್ನ ತಂಡೆ ಹಣ್ಣಿನಂತ ತೂ 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 ಇಲ್ಲ ಅಂದ ಬಿಡು ಅಂತ ಹೇಳಾಗಿಲ್ಲ ತುಟಿ ಅದ ಅದ ತುಟಿನ ನಾನು ಹೇಳಿದ್ದೆ ಏನ ಈಗ ಬಂದ್ರೆ ಈ ವರ್ಷ ಬರ್ಲಿ ಮುಂದ್ ವರ್ಷ ಬರ್ತ ಚೆನ್ನ ಹೇಳಪ್ಪ ಜಾಸ್ತಿ ತೌಡು ಕೊಟ್ಟೋದ್ ಮಾಸ್ತರ ಎತ್ತ ಅಲ್ಲಿ ಎತ್ತ
ಏನಾಗ್ತೇವ ಮಾಮ ಈಗ ಚಲವಾಗಿ ತಡಿ ಎಲ್ಲಿ ಹತ್ತಲ್ಲಿ ಚುಟು ಚುಟು ಎಲ್ಲಿ ಗಗರ್ಯಾಗ ಅಲ್ಲಪ್ಪ ನಾಚಿಗೆ ಆಗತ್ತೆ ರಾಶಿ ಮಾಡಲ್ಲ ಅದಕ್ಕೆ ನೀನ್ ನೋಡ್ದಾಗಲ್ಲ ಏನಾಗುತ್ತೆ ನೀನ್ ನೋಡ್ದಾಗಲ್ಲ ಏನಾಗುತ್ತೆ ಗೆಜ್ಜೆ ಬರುತ್ತೆ ಇಲ್ಲಿ ಕಡೆ ಎತ್ತರವೇ ವಸ್ತು ಏನೈತಿ ಒಳಗಾಗಿ ಏನೈತಿ ಏನೈತಿ ಒಳಗಾಗಿ ಏನೈತಿ
ಐತೆ ಹುಗುಳಾಗುವುದು ಕಡಿನಾಗುವುದು ಹುಗುಳಾಗುವುದು ಕಡಿನಾಗುವುದು ಅಂತದೇನೈತಿ 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 ಅದು ಬೇರೆ ಕಡೆ ಅದು ಬ್ಯಾರನೇ ಐತಿ ನಿನಗ್ ಗೊತ್ತಿರ್ಲಾರ್ದೇನಿಲ್ಲ ಸಾಕ ಚಲೋ ಮಾಡಿದ್ರು ಮಾಸ್ತರ ಬೇಕಲ್ಲ ಇಲ್ಲ ಅಪ್ಪ ಚಂದ್ರಕ್ಕೆ ಮಹಾರಾಜನ ಶಕ್ತಿ ಅವತರಿಸಿ ಹುಟ್ಟಿದ ನನ್ನಪ್ಪ ಅಂದು ನಿನ್ನಂತ ಕೆಟ್ಟ ಗಳಿಗೆಯನ್ನು ಮನೆ ಬಿಟ್ಟು ನನ್ನನ್ನು ಕೈ ಬಿಟ್ಟು ಕೊಲೆಗಾರತೆ ಅನ್ನೋದು ತಂದೆ ತಾಯಿ ಇಲ್ಲದ ನಾನು ತಂದೆಯ ಪೋಷಣೆಯಲ್ಲಿ ಬೆಳೆದು ನಿಂತೆ ಆದ್ರೆ ನನ್ನ ತಂದೆಯು ನನ್ನಿಂದ ದೂರವಾಗಿ ಬಿಟ್ಟ ಇದ್ದ ಆಸ್ತೆಲ್ಲ ಪಾಪಿ ರುದ್ರೇಗೌಡನ ಪಾಲಾಗಿ ಹೋಯ್ತು ತಂದೆ ಈ ನಿನ್ನ ಮಗಳನ್ನು ಕನಸಲ್ಲಿ ಬಂದಾದ್ರೂ ಮನ್ಸಾರೆ ಕಾಪಾಡು ತಂದೆ ಕಾಪಾಡು
ಕೈಯಲ್ಲಿ ಬಂದು ಕಾಪಾಡಲು ಅದು ಸಾಧನ. ಯಾರವರು? ಭಯ ಪಡೆಬೇಡ ಯಮನ, ನಾನು ಬೇರೆ ಯಾರೂ ಅಲ್ಲ, ರುದ್ರೇಗೌಡನ ಮಿಲ್ ಮ್ಯಾನೇಜರ್ ನವರಾಜ್ ಅಂತ. ಹೌದು, ಇಲ್ಲಿ ತನಕ ಬೇಕಿ ಬಂದಿತ್ತು ನಿಮ್ಮ ಆಗಮನ. ಆಗಮಿಸಬೇಕಾಗುತ್ತದೆ ಯಮನ. ಚಿತ್ರಲೇಖದಂತೆ ವಿಚಿತ್ರವಾಗಿ ಕಾಡ್ಗತ್ತಿನಲ್ಲಿ ಬಿಟ್ಟು ಸಾಗುತ್ತಿರುವ ಈ ನಿನ್ನ ಬಣ್ಣದ ಬದುಕನ್ನು ಮಣ್ಣಿನಿಂದ ನಿರ್ಮಿಸಬೇಕೆಂದು ಬಂದೆ. ಹಣದಾಸೆಗಾಗಿ ಮಾನ ಕಳೆದುಕೊಂಡು ಶ್ರೀಮಂತರ ಸತ್ತಾಗಿ ಬಿದ್ದು ಸಾಯುವ ಏಡಿ ಅನ್ನಲ್ಲ ಈ ಯಮನ. ಮಿಸ್ಟರ್ ನಾಗರಾಜ್, ಬ್ರಹ್ಮ ಸೃಷ್ಟಿಸಿದ ಆಕಾಶ ಭೂಮಿಗಳಂತರವಿದ್ದರು ಲವಲವಿಕೆಯಿಂದ ಜೀವನ ನೋಡುತ್ತೇನೆ ವಿನ ನಿಮ್ಮಂತ ಕಾಮಕರ ಸೆಳೆತಕ್ಕೆ ಸಿಗೋದಿಲ್ಲ. ಸೃಷ್ಟಿ ನಿಯಮದ ಸಂಕಲ್ಪಗಳಿಗಾಗಿ ನಿನ್ನ ದೇಶವನ್ನು ಬಯಲಾಗಿಸಿಕೊಳ್ಳಬೇಡ. ಬ್ರಹ್ಮಾಂಡದ ಬೀಡಿಯನ್ನೇ ಮುಷ್ಟಿಲಿರಿಸಿಕೊಂಡಿರುವ ಈ ಚೆಲುವ ನಗರಾಜ್ಯನ ಅರ್ಧಾಂಗಿನಿ ಆಗಬೇಕಾದರೆ ಪ್ರೀತಿಯನ್ನು ಬಿಟ್ಟಿರುವ ನಿನ್ನ ಸಂಸಾರವನ್ನು ಉತ್ತರಕ್ಕೆ ಮೇಲೆ ತೆಗೆದುಕೋ. ಗಂಡ ಕೆಟ್ಟ ಗಂಡಸೆ, ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಮದುವೆ ಆಗುತ್ತೇನೆ ಎಂದು ಹೇಳ ನೀನೇ ಹೇಳಿಕೊಂಡು ಪ್ರಚಂಡನಾಗಿ ಗಂಡುಗೊಡಲೆ ಪರಶುರಾಮನ ಶಕ್ತಿ ಮೀರಿಸುವ ಏಡಿ ಗಂಡಸನ್ನು ಉತ್ತರಿಸುವ ಕಟ್ಟೆಯಲ್ಲ. ಕಂಡ ಎಂದಿನ ಶೀಲವನ್ನು ಉಂಡು ಗಂಡತನ ಮಾಡಿರುವ ಈ ಬಂಡ ಮಗರಾಜನಿಗೆ ಸೋಂಪಿಯಂತಿರುವ ನನ್ನ ಶೀಲಿಕವಾಗಿ ತಂದೆಯಲ್ಲಿ ತಂದುಡಿಗೆ ಚುಂಬನೆತ್ತು ಅಮ್ಮನ ತಿಳಿಸಿಕೊಳ್ಳದೆ ಬಿಡಲಾರೆ. ದೂರ ಸರಿದು ನಿಂತು ಮಾತನಾಡುವ ಪಶುವೆ. ಗಂಡ ಹೆಣ್ಣಿನ ಶೀಲವಂತ ಇವಳೆಂದು ತಿಳಿದು ಬಂದ ಗೆಟ್ಟವಂತ ತಿಳಿದುಕೊಳ್ಬೇಡ. ಚಂಡಿ ಚಾಮುಂಡಿ ಅವತಾರ ತರಿಸಿ ನಿನ್ನ ಚೆಂಡನ್ನು ಕಡಿದು ಹಾಕುವೆ ಎಚ್ಚರ. ನನಗೆ ಅತ್ತರಿಯ ಹುಟ್ಟು ಚಂದ್ರೀನ ಮಗಳೇ, ಚಂಡಿ ಅವತಾರ ತಾಳಿದ ಬಂಡ ಹೆಣ್ಣಿನ ಗಂಡ ನಾಗ ಶಿವಶಂಕರನು ಈ ನಗರಾಜ್ ಚಂಡಿ ಕೊಳಲಿಗೆ ಮುತ್ತಿಗೆ ಹಾಕಿ ಮೆತ್ತಿಕೊಳ್ಳುವನು ಈ ನಗರಾಜ್. ಇಡೀ ಬ್ರಹ್ಮಾಂಡವನ್ನು ತನ್ನೆದೆಯಲ್ಲಿ ಹೊತ್ತು ನಿಂತು ನಿನ್ನಂತ ನರಕದ ನಾಯಿ ಜಾತಿಗೆ ಹೆಣ್ಣಿಗೆ ತಾನ ಕೊಟ್ಟವನು ಈ ನಗರಾಜ್. ಅಂದಾಗ ನಿನ್ನ ಆಲಿಂಗನ ಕೊಟ್ಟು ಈ ರೋಜಕುಮರ ಆಲಿಂಗಿಸಿಕೊಂಡಿದ್ದೆ. ಆದರೆ ಗಂಡನ ಕೈ ಹಿಡಿದ ಗರತಿಯಾಗಿ ಬಾಳುವೆ ಈ ಪ್ರಪಂಚದಲ್ಲಿ. ಪ್ರಪಂಚದ ಪರಮಾತ್ಮನು ಅರೆತು ಬೆರೆತ ಹೆಣ್ಣಿಗೆ ನಿಮ್ಮಂತವರ ತತ್ವ ಪ್ರದೇಶ ನನಗೆ ಬೇಕಾಗಿಲ್ಲ ನಾಗರಾಜ್. ಹೆಣ್ಣುತ್ತಾ ಬಯಸಿದ ಗಂಡಿನ ಕೈ ಹಿಡಿದು ಜಗದ ಕಣ್ಣಾಗುತ್ತಾಳೆ ವಿನ ನಿಮ್ಮಂತ ಕಾಮಕರ ಸೆಳೆತಕ್ಕೆ ಸಿಕ್ಕು ಮಣ್ಣಾಗುವುದಿಲ್ಲ. ಹೆಚ್ಚಿಗೆ ಬಾಯಿ ಬಿಚ್ಚದ ಸುಮ್ಮನೆ ಇಲ್ಲಿಂದ ಹೊರಟೋಗು. ಹೊರಟು ಹೋಗಲು ಬಂದಿಲ್ಲ ಯಮನ. ಈ ದಟ್ಟವಾದ ಕಾಡಿನಲ್ಲಿ ಅಡಲಿ ಈ ಹುಟ್ಟಿನ ಬಟ್ಟನ್ನು ಬಿಸಾಕಿ ಯಾರೂ ಹುಟ್ಟದ ನಿನ್ನ ಸುಂದರ ಮಡಿಕಿನ ಒಡೆದು ಕೀಳಲಿಕ್ಕೆ ಬಂದರೆ ಅದು ನಿನ್ನಂತವನಿಗೆ ಎಂದಿಗೂ ಸಾಧ್ಯವಿಲ್ಲ ಎಂದು ತಿಳಿದುಕೋ. ಸಾಧುವಿರದಿದ್ದರು ಗೊತ್ತಿಗೆ ನಿನ್ನ ಸೌಂದರ್ಯದ ಶರೀರವನ್ನು ಮನ್ಮಥ ಕಾವಲರಾಯನನ್ನೇ ಬೆನ್ನಿಗೆ ಕಟ್ಟಿಕೊಂಡಿರುವ ನನ್ನೊಂದಿಗೆ ವಾದಿಸುವುದು ತರವಲ್ಲ. ಸುಮ್ಮನೆ ಮೈ ಅಪ್ಪಿಕೋ ನನ್ನ ರಾಜನಂದು. ಮನ್ಮಥ, ಮೊದಲು ಸ್ವಲ್ಪ ಲೋಕಜ್ಞಾನದ ಅರಿವು ಮಾಡಿಕೋ.
ಆಮೇಲೆ ಮಂದಿರಕ್ಕೆ ಹೋಗುವಂತೆ ಎಂದು ಏನೆಂದು ಯೋಚಿಸಿದೆ. ನೀನು ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನನ್ನ ಮೆಟ್ಟಿನಿಂದ ಮಾತನಾಡಿಸಬೇಕಾಗುತ್ತದೆ. ಎಚ್ಚರ. ನನಗೆ ಆಗ್ತಾರೆ ಈ ಕಿಟಿಂಗ ಮಗು ರಾಜನನ್ನು ಮೆಟ್ಟಿನ ಹಾಕುವ ಧೈರ್ಯ ನಿನಗಿದೆ ಅಂದಾಗ ದ್ರೌಪದಿ ಅಂತ ನೀನು ಅಸ್ತ್ರಾವಣ ಮಾಡಿ ಕುತ್ತೀಕರದಲ್ಲಿ ಚಡ್ಡಿಯಾಗಿ ಸತ್ತುವ ಸಾಧ್ಯವೇ? ಹೆಣ್ಣನ್ನು ಕಾಡದ ಶಾಣವೇ, ನಾಯಂತೆ ಹಾಗೆ ಕೂಗಾಡಿ ಬಿಕ್ಕುತ್ತಿರುವೆ. ದ್ರೌಪದಿಯ ಹೊತ್ತ ಪ್ರಾಣ ಮಾಡಿದ ದುಶ್ಯಾಸ ಸತ್ತನೆಂದು ನಿನಗೆ ನೆನಪಿಲ್ಲವೇ? ಸೀತೆಯನ್ನು ಒತ್ತೈದ ರಾವಣ ಸತ್ತನೆಂದು ನಿನಗೆ ನೆನಪಿಲ್ಲವೇ? ಅದರಂತೆ ನೀನು ನನ್ನ ಹೊತ್ತ ಪ್ರಾಣ ಮಾಡಲು ಬಂದಿದ್ದೆ ಆದ್ರೆ ನೀನೇನಾಗುವೆಂದು ತಿಳಿದುಕೋ. ರಾವಣ ದುಶ್ಯಾಸನಂತೆ ನಾನೇನು ನಪುಂಸಕನಲ್ಲ. ಈ ರೋಜ್ ಸೇಡಿಗೆ ಕಡಿವಾಣ ಹಾಕಿದವನು ನನ್ನ ಕಾಲಿನ ಒತ್ತಾಕಿ ಪಕ್ಕ ಅಂಡೆಯಾದ ನಿನ್ನ ಬಂಡದ ನುಯಿಸುವುದೇ ನನ್ನ ಬಲವಾದ ನಾಗರಾಜ್, ನನ್ನನ್ನು ನಿನ್ನ ತಂಗಿ ಅಂತ ತಿಳಿದುಕೊಂಡು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಕಾಮದಿಂದ ಕೊಟ್ಟು ನಿಂತಿರುವ ಈ ಮಗರಾಜನಿಗೆ ನೀ ಯಾವ ತಂಗಿ? ಅಯ್ಯೋ, ಯಾರಾದ್ರೂ ಕಾಪಾಡಿ. ಹಸಿದ ಅಪ್ಪನ ಕೈಯಲ್ಲಿ ಸಿಕ್ಕ ಈ ಅಸಳೆಯನ್ನು ಕಾಪಾಡಲಿಕ್ಕೆ ಆ ಬ್ರಹ್ಮನಿಗೂ ಸಾಧ್ಯವಿಲ್ಲ. ಅಂಬಲಿಸಿ ಬಂದಿರುವ ಈ ನಾಗೇಂದ್ರ ಕೈ ಸೇರಬೇಕಾದ ನಿನಗೆ ಈ ಕಲ್ಲು ಬಂದಿರುವ ಕರಿ ಕೂಗಿಕೋ ಮುಗಿತು ನಿನ್ನ ಜೀವನದ ಗತೆ. ಹಣಕಾಸುವ ಮಗ ನಾಗ ಕೈ ಬಿಡು ಮೊದಲು ಆ ಬಡ ಹುಡುಗಿಯ ಬ್ಯಾಗನ್ನು. ಶಕ್ತಿ ನಮ್ಮ ಸೇರಿನ ಹೋರಾಟದಲ್ಲಿ ಅಟ್ಟೈಸಿ ಬಂದಿರುವ ನೀನೇ ಅಲ್ಲೇ ನನ್ನ ಮಗನೇ. ಕಾಮದಿಂದ ಪಂಪಿ ನಿಂತು ಎಣ್ಣಿ ನಾಶಕ್ಕಾಗಿ ಬಡ ಜೀವಿಗಳ ಮಾನ ಪ್ರಾಣ ಎತ್ತಿಸಲು ಬಂದಿರುವ ಇವನು ಬಂಡ ಶ್ರೀಮಂತರ ಚಂದು ಕಡೆಯಲು ಬಂದಿರುವ ಇವನು ಯಮಧರ್ಮ ಯಮಧರ್ಮ. ಬಡ ಹೆಣ್ಣಿನ ಮಾನ ಕಾಯಿಲೆ ಬಂದಿರುವ ಬಿಡಾಡಿ ನನ್ನ ಮಗನೇ. ಕೌಲಿನ ಬಲಗೈಯಾಗಿರುವ ಈ ಬಹುತೂರ್ಣ ರಾಜನನ್ನು ಕೆಳಗಲಕ್ಕೆ ನಿನಗೂ ಸಾಧ್ಯ ಇಲ್ಲ, ಆಗ ನಿಮ್ಮಪ್ಪನಿಗೂ ಸಾಧ್ಯ ಇಲ್ಲ. ಗೌಡನ ಮನೆ ನಂದನತೆಂದು ಬದುಕು ಹೊಂದಿ ನನ್ನ ಇನ್ನೊಂದು ಅಕ್ಷರ ನಮ್ಮಪ್ಪನ ಬಾತು ಮಾತೆತ್ತಿದರೆ ಒತ್ತು ನೋಡದೆ ನಿನ್ನ ಕೊಟ್ಟು ಕೊಯ್ದು ನನ್ನ ಹೊಲದ ಬದುವಿನಾಗ ಹುಗಿದು ಬಿಟ್ಟೇನು ಮಗನೇ. ಎತ್ತರದಿಂದ ಮಾತನಾಡು. ನನಗೆ ಆಗ್ತಾರೆ ಶಕ್ತಿ ಅಡಿಯಲ್ಲಿ ರತ್ನವನ್ನಿಟ್ಟ ಅಲ್ಲಿನ ಮನೆಯನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಈ ನಗೇಶನಿಗೆ ಏ ಶಕ್ತಿ ಎತ್ತರಿಸಿ ಮಾತನಾಡುವ. ಲೇ ಶಕ್ತಿ, ಕೆಳಗೋಲದ ಕಡಿವಾಣ ಹಾಕಿಸಿಕೊಳ್ಳಬೇಡ. ಮೊಸಳೆಯದ ಒಡೆ ಇಲ್ಲಿ ಸಿಲುಕಿದ್ದ ಈ ಹಸುಳೆಯನ್ನು ನಿನಗೊಪ್ಪಿಸಿ ಹೋಗಲು ನಾನೇನು ನಿನ್ನಂತೆ ಹೇಳಿ ಅಲ್ಲ. ಕುಡಿಯ ಹಾಲು ಕುಡಿದು ಕರಿ ನಾಗರ ಜೊತೆ ಜಂಟಿ ಹಾಕಿ ಸದ್ದು ವಾರಿಸಲು ನಿಂತಿರುವ ಇವನು ಗಂಡು ಕಲಿ ಕಂಡ ಹೆಣ್ಣಿಗೆ ಮಿಂದ ನಾಟುವೆನು ಹೋದವರ ರಕ್ತ ಕಾರಿ ಶಕ್ತಿ ಮೀರಿ ಹುಟ್ಟಿರುವ ಇವನು ಪ್ರಚಂಡ ಹುಲಿ ನಾಗ
ಮಿಡಿನಾಗರನ ಜಾತಿಗೆ ಅಂಟಿಕೊಂಡಿರನು ಈ ನಗರ ಮನಸ್ಸು ಮಾಡಿದರೆ ಈ ಯಮನಿಯನ್ನು ಮತ್ತು ನಿನ್ನನ್ನು 101ನೇ ಕೊಲೆ ಪಾಠದಲ್ಲಿ ಮೀಸಲಿಡಬೇಕಾಗುತ್ತದೆ. ಜೋಕನ ಮಗಳೇ, ಆ ನಿನ್ನ ಕರಿ ನಾಗರ ಮಿಡಿ ನಾಗರ ಸರ್ಪಕ್ಕೆ ನಾನೊಬ್ಬ ಆಟ ಆಡಿಸುವ ಆ ವಾಡಿಗನೆಂದು ತಿಳಿ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಕೃಷ್ಣನ ಜಾಗದ ಪರಮರಾಗದ ಮುಂದೆ ನಿಮ್ಮಂತ ಸಮಾಜದ್ರೋಹಿ ತಲೆ ಹೆಡುಕರ ಜೊತೆ ಹೋರಾಡಿ ಮಡಿದರೇನು ಸಿಗುವುದು ನನಗೆ ಮುಕ್ತಿ. ನಿನ್ನ ನೀರು ಚೀಲದ ಗೂಡು ಸುಟ್ಟು ಬೂದಿಯಾಗುವಾಗ ನೀರಿನ ಸತ್ತೆ ಲೇ ನಾಗ ನಾಗ ನನ್ನ ಹೊಟ್ಟೆಯಲ್ಲಿ ಹುಳಿತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಒತ್ತಿಸಬೇಡ ಮಗನೇ. ನನ್ನ ಹೃದಯದಲ್ಲಿ ಕಥನೆ ಕುದಿಯುತ್ತಿರುವ ಸೇಡಿನ ಕಿಡಿಗೆ ಹರಿನಾರಾಯಣ ಬಂದು ನನ್ನನ್ನು ತಡೆದರು. ಬೆಂಕಿ ಇಟ್ಟ ವ್ಯಕ್ತಿಯ ಸಿರ ಕಡಿಯದೆ ನಾ ಬಿಡಲಾರೆ. ನಮಗೆ ಕೇಡು ಬಗೆದ ಆ ಕೇಡಿಯ ಚೆಂಡು ಕಡೆದು ನಮ್ಮೂರ ಅಗಸಿಯ ಬಾಗಿಲಿಗೆ ಕಟ್ಟದಿದ್ದರೆ ನಾನು ನಮ್ಮಪ್ಪನ ಮಗನಲ್ಲವೆಂದು ತಿಳಿ. ನಾಗ, ನೀನು ಈ ಸೇಡಿನ ಪ್ರತಿ ಕಾರಲ್ಲಿ ಹಠಕಟ್ಟು ಮುಟ್ಟುತ್ತಿರುವೆ ಎಂದು ಬಂದರೆ ನೀನೇ ನನ್ನ ಪರಶುಧರನಿಗೆ ಮೊದಲನೇ ನರಬಲೆ. ನನ್ನ ಈ ಪ್ರೇಮದ ಕಾಲಕ್ಕೆ ನೀನನ್ನು ಅರ್ಥೈಸಿದ ನನ್ನ ಒಟ್ಟು ಗಾಯದ ವಿನಂತೆ ಮಾಡಿರುವುದು ಅಂದ ಮೇಲೆ ಸಮಯ ಬಂದಾಗ ಇದರ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ. ನಿನ್ನಂತ ಕೋಟಿಗೆ ಹೆದರಲಕ್ಕೆ ನಾನೇನು ಬಳೆ ತೊಟ್ಟಿಲ್ಲ. ಹಾ ಯಮುನಾ, ನೀನೇಕೆ ಹಡವಿ ದಾರಿಗೆ ಬರಬೇಕಿತ್ತು? ನನ್ನ ತಂದೆ ದಿನಕೂಡದ ಪೂಜೆಗಿಂದ ಬಂದಿದ್ದೆ. ಆ ಪಾಪಿಯಿಂದ ಪಾರು ಮಾಡಿದ ನಿಮ್ಗೆ ತುಂಬಾ ಧನ್ಯವಾದಗಳು. ಆ ಸಹಾಯಕ ಸ್ಥಿತಿಯಲ್ಲಿ ಇದ್ದವರನ್ನು ಕಾಪಾಡುವುದೇ ನಿಜವಾದ ಗಂಡಸಿನ ಧರ್ಮ. ನೀನಿನ್ನು ಮನೆಗೆ ಹೋಗಬಹುದು. ಶಕ್ತಿ, ನನ್ನ ಬಾಳಿಗೆ ನೀನು ಬೆಳಕಾಗಿ ನನ್ನ ಕೈ ಹಿಡಿದು ನಿಮ್ಮ ಸತ್ಯ ಆಗಿಸ್ಕೊಳ್ಬೇಕಂತ ನಿಮ್ಮ ಕಾಲು ಹಿಡಿದು ಬೇಡ್ಕೊಂಡು. ಎದ್ದೇಳು ಯಮನ, ಎದ್ದೇಳು. ನೀನು ತಿಳಿದುಕೊಂಡಷ್ಟು ಸುಲಭವಿಲ್ಲ ಈ ನಮ್ಮಿಬ್ಬರ ಮದುವೆ. ಹಣ್ಣ ಹತ್ತಿಗೆಯರ ಬಲೆಯಲ್ಲಿ ಬಿದ್ದ ಪ್ರಾಣಿ ನಾನು. ನೀನ್ಯಾವುದೇ ರೀತಿಯಲ್ಲಿ ನನ್ನನ್ನು ಮೆಚ್ಚಿಕೊಂಡಿರುವೆ ಅಂದ ಮೇಲೆ ಮನೆಯಲ್ಲಿ ಹಿರಿಯರನ್ನು ಕೇಳೋಣ. ಅವರೊಪ್ಪಿದರು ಸರಿ, ಇರದಿದ್ದರೆ ನಿನ್ನ ಕೈ ಹಿಡಿದು ಕಾಪಾಡುವ ಭಾರ ನನಗಿರಲಿ. ಮೆಚ್ಚಿದೆ ಶಕ್ತಿ ನಿಮ್ಮ ಉದ್ಧಾರ ಗುಣಕ್ಕೆ. ನಿಮ್ಮಂತವನ್ನು ಕೈ ಹಿಡಿಯಬೇಕೆಂದ್ರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೀನೋ ನಾ ಕಾಣೆ. ಹಾಗಾದರೆ ನಿನ್ನ ಪ್ರಿಯತನ ಮನ ತಣಿಯುವಂತೆ ಒಂದು ಮಧುರವಾದ ಗೀತೆ ಹಾಡೇ ನನ್ನಲ್ಲೇ.
ಶಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ ನೀ ನನ್ನ ಬಾಳಿಗೆ ನೀನಾದೆ ದೇವತೆ ನೀ ನನ್ನ ಬಾಳಿಗೆ ನೀನಾದೆ ದೇವತೆ ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ
ಸತ್ಯದ ನೀತಿಯನ್ನು ಸತ್ಯನಾಶ ಮಾಡಿ ಅಸತ್ಯದ ನೀತಿಯನ್ನು ಇನ್ನು ಮುಂದೆ ಕಾದಿದೆ ನಿನಗೆ ಸಿಸ್ಟರ್ ಬಾಕಿ ಇಡೀ ಬ್ರಹ್ಮಾಂಡವನ್ನೇ ತಲೆ ಮೇಲೆ ಹೊತ್ತು ನಿಂತಿರುವ ಆದಿಶೇಷನ ಅವತಾರವಾದ ಈ ರುದ್ರೇಗೌಡ ನಿನ್ನ ಆಸ್ತಿಯನ್ನು ಎತ್ತಿ ಹಾಕುವುದೇನೋ ಈ ರುದ್ರೇಗೌಡನಿಗೆ ಅಸಾಧ್ಯದ ಮಾತಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನೆಲ್ಲ ಸರ್ವತ್ತಿಗೆ ನಾವಡೆಯನಾಗಿ ಮಂದಾರ ಪುಷ್ಪದಂತೆ ಅರಳಿ ನಿಂತಿರುವ ನಿನ್ನ ತಮ್ಮನ ಹೆಂಡತಿ ಯಮನಿಗೆ ಗಂಡನಾಗದ ಮೆಂಡನಾದಾಗದಿದ್ದರೆ ನನ್ನ ಹೆಸರು ಈ ಎಲ್ಲ ವೃತ್ತಿಯ ಮಾಧಿ ಪಾಟೀಲ್ ರುದ್ರೇಗೌಡನೇ ಅಲ್ಲ. ಕರೆದುಕೊಂಡು ಹೋಗಲಿಕ್ಕೆ ಇನ್ನೂ ಒತ್ತಾಗಿಲ್ಲವೇ ನಿನಗೆ? ಆಯ್ತು ರೀ, ಈಗ ಹೋಗ್ತೇನೆ. ನಾನು ಆಳುಗಳಿಗೆ ಮೇಲಿನ ಹೊಲಕ್ಕೆ ಹೋಗಿರಂತ ಹೇಳಿ ಬರುತ್ತೇನೆ. ಮನೆಯಲ್ಲಿ ಹಣವನ್ನು ಸರಿಯಾಗಿಡು. ಆಯ್ತು, ಅದಿರ್ಲಿ. ಶೇಂಗಾ ಮಾರಿಕೊಂಡು ಬಂದ ಹಣ ಎಲ್ಲಿರಿ? ಹೌದು ಗಂಗಾ, 10,000ಕ್ಕೆ ಮಾರಾಟವಾದ ನನ್ನ ಸಿಂಗರ್ ವ್ಯಾಪಾರ ಕ್ಯಾನ್ಸಲ್ ಮಾಡಿದರು. ಆದರೂ ಕೂಡ 8,000 ಗಂಟಾಯಿತು. ದಲಾಲಿ ಅಮಾಲಿ ಮಾಲೀಕನಿಂದ ಅಡಚಣೆಗೆ ತೆಗೆದುಕೊಂಡು ಅಡ್ವಾನ್ಸ್ ಎಲ್ಲ ತೀರಿಸಿ 4,000 ಬಂದಿದೆ. ಇದೇನ್ರಿ, ಭೂಮಿ ತಾಯಿ ಬೆಳೆದು ಹಣದ ಬಳೆಯನ್ನೇ ಸುರಿಸಿದರೂ ಕೂಡ ರೈತರಿಗೆ ಸಿಗೋದು ಬರೀ ಕಣ್ಣೀರೇ ಐತಲ್ರಿ. ಪ್ರತಿ ಬೆಳೆ ಇದೇ ರೀತಿ ಬರೀ ಶ್ರೀಮಂತರ ಸ್ವತ್ತಾಗಿ ರೈತನು ಕತ್ತು ಈಚಿಕಿದರೆ ರೈತನ ಬಾಳು ಕಣ್ಣೀರಿನ ಗೋಳು ಆಗೋದ್ರಲ್ಲಿ ಸಂದವಿಲ್ಲದಂಗ ಎಂದು ಕಣ್ಣು ತೆರೀತಾನೋ ಭಗವಂತ. ಅಣ್ಣ, ಅತ್ತಿಗೆ, ಬಹ ಸಹೋದರ, ಇವಳ್ಯಾರಪ್ಪ ಹೆಣ್ಣು ಮಗಳು? ಇವಳದೊಂದು ದೊಡ್ಡ ಕಥೆಯಣ್ಣ. ಇವಳು ಚಂದ್ರುವಿನ ಮಗಳು ಯಮನ ಅಂತ. ಇವಳ ತಂದೆ ಯಾರದೋ ಕೊಲೆಯ ಕೈವಾಡದಲ್ಲಿ ಬಲಿಯಾಗಿ ಸತ್ತು ಹೋಗಿಬಿಟ್ಟಿದ್ದಾನೆ. ಏನು, ಇವಳ ತಂದೆ ಚಂದ್ರುವಿನ ಕೊಲೆ ಆಗಿ ಹೋಗಿತೆ? ಕೊಲೆ ಅಷ್ಟೇ ಕಣ್ಣ, ಇವಳ ಆಸ್ತಿ ಕೂಡ ರುದ್ರೇಗೌಡನ ಸತ್ತಾಗಿ ಹೋಗಿದೆ. ಆ ಸಹಾಯಕ ಸ್ಥಿತಿಯಲ್ಲಿ ನೆರಳಿ ಬಳಲುತ್ತಿರುವ ಹೆಣ್ಣಿಗೆ ನಾನೇ ಆಸರೆ ಕೊಟ್ಟು ಇವಳ ಬಾಳಿಗೆ ನಾನು ಜ್ಯೋತಿಯಾಗಬೇಕೆಂದು ಕರೆದುಕೊಂಡು ಬಂದಿದ್ದೇನೆ. ಇದಕ್ಕೆ ನಿಮ್ಮಿಬ್ಬರ ಅನುಮತಿ ಇದ್ದರೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಬೇಕಣ್ಣ. ಇದೇನಪ್ಪ, ಕುರಿ ಹುಡುಕತನಂತವಲ್ಲ, ಕುರಿ ಮರೆಯಲ್ಲೇ ಹುಡುಕಿ ತಂದು ಬಿಟ್ಟಿಲ್ಲ. ಶಕ್ತಿ ನಿನ್ನ ಎಂತ ವರ್ಣಿಸಲಿ? ಕತ್ತಲೆ ಕಾಳೆಂತನೇ ನುಚ್ಚು ನೂರಾಗಿಸಿ ಸ್ವಚ್ಛ ಹೃದಯದ ಈ ಅನಾಥ ಹೆಣ್ಣನ್ನು ಮದುವೆ ಆಗಿ ಬಾಳ ಜ್ಯೋತಿಯೆಂದು ಬೆಳಗಿಸುತ್ತೇನೆಂದು ಹೇಳುವೆಯಲ್ಲ, ಬಹಳ ಸಂತೋಷ. ಸತ್ಯದ ಕೀರ್ತಿಯೊಡನೆ ಅಣ್ಣ ಹತ್ತಿಗೆರ ಮೂರ್ತಿಯನ್ನು ಸದಾ ಸಂಭ್ರಮ
ಮೇಲೆ ಈ ಕಾರ್ಯಕ್ಕೆ ಅನುಮತಿ ಕೊಡಲಾರೇನೆ. ಹಿಂದೆ ಮುಗಿದು ಹೋಗಲೇ ನಿಮ್ಮಿಬ್ಬರ ಗಾಂಧರ್ವ ವಿವಾಹ. ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತಲ್ಲ ಶಿವಶಕ್ತಿಯರ ಬಳಗ. ಏನಿಲ್ಲ ಬನ್ನಿ ಗೌಡ್ರಿ, ಕುಳಿತುಕೊಳ್ಳಿ. ಏ ತಮ್ಮ ಶಿವಣ್ಣ, ಕುಂತುಕೊಳ್ಳಿ ಮಾತಾಡೋದು ಗೋಲ್ಡ್ ಕೆಲಸ ಅಲ್ಲಪ್ಪ, ಈ ತಲಾಟೆ ಕೆಲಸ. ಯಾಕಂದ್ರ 3 ವರ್ಷದಿಂದ ನಿಮಗೆ ಕಟ್ಟಬೇಕಾಗಿ ನಿಂತಿದೆ, ಅದಕ್ಕಾಗಿ ಭೂಕಂಡಿ ಉಸಿರಿಗೆ ಬಂದೆ. ಬಾ ತಮ್ಮ ಶಿವಣ್ಣ. ಇದೇನ್ ಹೇಳ್ತೀರಿ ಸಾಹೇಬ್ರಿ? ಇದೇನ್ ಹೇಳ್ತೀರಿ ತಲಾಟಿ ಅವ್ರಿ? ಪ್ರತಿ ವರ್ಷ ನಾನು ಚೊಕ್ಕಟ್ಟು ಮಾಡುತ್ತಾ ಬಂದಿದ್ದೇನೆ, ನೀವು ಸುಳ್ಳು ಹೇಳ್ತೀರಿ. ಏ ತಮ್ಮ, ಸುಳ್ಳು ಹೇಳಿದ್ರಿ ತಲಾಟಿ ಹೊಡೆ ತುಂಬತ್ತನಪ್ಪ. ನಾನಾಗ ಸುಳ್ಳು ಹೇಳಕ್ ಹೋಲಿ? ದೇವರಾಣಿ ಮಾಡಿ ಅತ್ನಪ್ಪ ತಮ್ಮ, 3 ವರ್ಷ ಕಟ್ಟಬೇಕಾಗಿ ನಿಂತಿದ್ದೆ. ಅದ್ರಲ್ಲಿ ನಿಮ್ಮ ಅಣ್ಣ ತಮ್ಮರ ಕಸರ ಮುಸ್ರಿ ಆಗಿ ಮತ್ತೆ ನಿಮ್ಮ ಅಪ್ಪನ ಹೆಸರೇ 1500 ರೂಪಾಯಿ ಬಾಕಿ ಆಗಿ ನಿಂತ. ಬಾ ತಮ್ಮ ಶಿವಣ್ಣ. ನಾ ಸುಳ್ಳು ಹೇಳಿನಂದ್ರ ನಮ್ ಗೌಡದವ್ರು ಏಪ್ಪ ಗೌಡ್ರನ್ ಕೇಳ್ರಿ. ಹೌದು ಶಿವ್ಯ, ಕಟ್ಟು ಬಾಕಿ ಇದ್ದಿದ್ದು ನಿಜ. ಮೇಲಿಂದ ಪ್ರೆಷರ್ ಹಾಕಿದ್ದಾರೆ, ಅದಕ್ಕೆ ಎಲ್ಲರೂ ಸೇರಿ ಕೇಳಲು ಬಂದಿದ್ದೇವೆ. ಬೇಗನೆ ಹಣ ಕಟ್ಟು ಬಿಡು. ಗೌಡ್ರೆ, ಪ್ರತಿ ವರ್ಷ ನಾವು ಹಣ ತುಂಬುತ್ತಿದ್ದೇವೆ ಅಂದ ಮೇಲೆ ನಾವು ಈಗ ಹಣ ಕಟ್ಟುವುದಿಲ್ಲ. ಕಟ್ಟದಿದ್ದರೆ ನಿಮ್ಮನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ಎತ್ತರ ನಮ್ಮನ್ನು ಕಟ್ಟುವೆನೆಂದು ಹೇಳಲಿಕ್ಕೆ ನೀವೇನು ತಲಾಟಿ ಕೈಯಲ್ಲಿ ಹೋಲಿಕಾರನ? ಶಕ್ತಿ ಸುತ್ತು 25 ಹಳ್ಳಿಗಳಿಗೆ ಅಧ್ಯಕ್ಷನಾಗಿರುವ ನನಗೆ ಒತ್ತು ಮೀರಿ ಮಾತನಾಡಿದರೆ ನಿನ್ನ ಎದೆಗೆ ಒತ್ತು ಕೊಲ್ಲಬೇಕಾಗುತ್ತದೆ. ಎತ್ತರ ನಮ್ಮನ್ನು ತಿದ್ದಿ ಹೇಳಿ ನಮ್ಮ ಮೇಲೆ ಅಧಿಕಾರ ಚಲಾಯಿಸಲು ನೀವೇನು ತಾಲೂಕು ತಹಸೀಲ್ದಾರನಲ್ಲ. ಎತ್ತಿಗೆ ಮಾತನಾಡಬೇಕಾತು ಮೊದಲು ನನ್ನ ಮನೆಯಿಂದ. ಲೇಸುವ ನಿನ್ನದರಿಗೆ ನಿನ್ನ ತಮ್ಮನಿಂದ ಎಷ್ಟು ಶಬ್ದ ಮಾತನಾಡಿಸುತ್ತಿ ಯಾವಾಗಿದೆ? ಎಷ್ಟು ಚೊಕ್ಕ ಬಂದಿದೆ ನಿನಗೆ? ಗೌಡ್ರೆ, ಬಾಯಿ ಬಿಗಿದು ಮಾತನಾಡಿ. ಇದು ನನ್ನ ಮನೆ ಅನ್ನ ತಿಂದ ಬೆಳೆದ ದೇಹ. ಇದಕ್ಕೆ ಸೊಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನೇನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲ. ಇದು ನನ್ನ ಮನೆ ಅನ್ನ ತಿಂದ ಬೆಳೆದ ದೇಹ. ನನ್ನ ಮನೆ ಅನ್ನ ತಿಂದ ಬೆಳೆದಿದೆ. ಕಾಲ ಹೇಳುತ್ತೇನೆ, ಹಾಗಾದ್ರೆ ಗುಂಡಿಗೂ ಈ ಬಡ್ಡಿ ಮಗ ಶಕ್ತಿಯಾದ ಗುಂಡಿಗೆಗೆ ಸಿಕ್ಕಂತ ಆಗ ಮಾಡಬೇಡಿದ್ದೇನೆ. ನಿಮ್ಮ ಕಾಲಿಗೆ ಬಿದ್ದು ಬೀಳುತ್ತೇನೆ. ನಾವು ತುಂಬಬೇಕಾದಣ ಈಗಲೇ ತುಂಬಿ ಬಿಡ್ತಿದ್ದೇನೆ. ಎಂತ ಹೇಳಿತನದ ಮಾತು ಮಾತನಾಡುತ್ತೆ ಅಣ್ಣ ಇವರಿಗೆ. ಇವರು ನನ್ನೆದೆಗೆ ಗುರಿ ಹಿಡಲು ಮೊದಲು ನಿನ್ನಾಜ್ಞೆ ಆದರೆ ಈಗಲೇ ಈ 3 ಚೆಂಡು ಕಡಿದು ಹಾಕಿ ಬಿಡುತ್ತೇನೆ. ಹಿರಿಯರಿಗೆ ಹಾಗೆಲ್ಲ ಎದುರಾಗಿ ಮಾತನಾಡಬಾರದು. ಕೊಡಬೇಕಾದಣ ಕೊಡುವುದು ನಮ್ಮ ಧರ್ಮ. ಕೊಡಣ್ಣ ಕೊಡು. ನಿನ್ನ ತಮ್ಮನನ್ನು ಹೊಡೆದು ಹೊಡೆದು ಇದೇ ರೀತಿ ಚಾಂಡಾಲರಿಗೆ ಎಲ್ಲ ಆಸ್ತಿಯನ್ನು ಕೊಟ್ಟು ಬಿಡು. ಎಲ್ಲ ಹೋದ ಮೇಲೆ
ನಿಶ್ಚಿಂತೆ ಆಗಿರುವಂತಣ್ಣ. ಇನ್ನೂ ತಿಳಿದಿಲ್ಲ ನಿನಗೆ ಈ ಚಾಂಡಾಲನ ಗೌಡನ ವರ್ತಮಾನ. ಸಮಯ ಬಂದಾಗ ಅದನ್ನು ನಾನೇ ತೋರಿಸಿಕೊಡುತ್ತೇನೆ. ಅವರಿಗೆ ಅಲ್ಲಿವರೆಗೆ ಒಂದು ಬಿಡಿ ಕಾಸು ಕೊಡಬೇಡ. ಕೊಡದಿದ್ದರೆ ನಿನ್ನೆಲ್ಲ ಆಸ್ತಿನ ರಾಜಿಗೆ ಹಾಕಬೇಕಾಗುತ್ತದೆ. ಏ ತಮ್ಮ ಶಿವನ, ಸ್ವಲ್ಪ ಹಣ ಸಲುವಾಗಿ ಯಾಕೆ ಗುದ್ದಾಡಿ ಇಷ್ಟು ರೇತ್ರ ಮಾಡ್ಕಿಂತ ಬಾ ತಮ್ಮಣ್ಣ. ನೀನೇ ಮೇಲಾಗಿ ತಿಳೋವದಿ, ಮೇಲಾಗಿ ನಮ್ಮ ಊರಾಗ ನೀನು ದೊಡ್ಡ ರೈತ. ಹಂಗಾಗಿ ನಿಮ್ಮ ತಮ್ಮನ ಊಟ ಇಡತ್ತೀರಿ ಗುದ್ದಾಡಿ ತಿರುಗಾಡಿನಂದ್ರ ನೀವು ಹುಚ್ಚರಾಗದ ಖಂಡಿತ ಬಾ ತಮ್ಮ, ಹುಚ್ಚರಂತ ಖಂಡಿತ. ಲೇ ಕುಲಕರ್ಣಿ, ಬಂದ ಕೆಲಸ ಮುಗಿಸಿಕೊಂಡು ಹೋಗು ಮಗನೇ. ಅದನ್ನು ಬಿಟ್ಟು ಮತ್ತೇನಾದರೂ ಮಾತತ್ತಿದ್ದರೆ ನಿನ್ನ ಪತ್ತು ಕೊಯ್ಲೇನು ಮಗನೇ. ಶಕ್ತಿ ಮುಂದೆ ಕೈ ಮಾಡಿದ್ರೆ ಏನೇನೇ ಈಗ ನಾನಾಗಿರ್ತದೆ. ಕುಲಕರ್ಣಿ ಅವರೇ, ಮಳ್ಳ ಹುಡುಗನ ಮಾತು ಹಚ್ಚಿಕೊಳ್ಳಬೇಡ್ರಿ, ತೆಗೆದುಕೊಂಡು ಬಿಡ್ರಿ ನಿಮ್ಮ ಹಣವನ್ನು. ಎದಕ್ಕಂತಪ್ಪ ಬುದ್ಧಿವಂತರ ಮಾತು. ಏ ತಮ್ಮ, ಇದಕ್ಕಂತಪ್ಪ ಬುದ್ಧಿವಂತರ ಮಾತು. ಅದೇನಣ್ಣ ನೀನು ಮಾಡುತ್ತಿರುವ ಹಂಗು ಬರುಕೆ ಕೆಲಸ? ಇದೇ ರೀತಿ ಅವರಿಗೆ ಹೆದರಿ ಎಷ್ಟಂತ ಹಣದಿಂದ ಹಾಳಾಗುತ್ತೀಯ? ಎಲ್ಲಿದೆ ನಿನ್ನ ಸತ್ಯದ ಮಾತು? ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ ಸಹೋದರ. ರೈತ ಬೇಕಾದ ಕರ್ಮದ ಕಂಟು ಮಾತ್ರ ಒಂದೇ ಅಂಟಿಕೊಂಡಿದೆ. ಯಾಕೆಂದರೆ ಭೂಮಿ ತಾಯಿ ಮುಗಿಲೆತ್ತರ ಬೆಳೆದು ಮನೆ ತುಂಬ ದವಸ ಧಾನ್ಯ ತುಂಬಿಕೊಂಡರು. ಅದಲ್ಲದೆ ಕಟುಕ ಸರ್ಕಾರ ವಾಸವಾಗುತ್ತದೆ ಅಂದಾಗ ಯಾರು ಏನು ಮಾಡಲು ಸಾಧ್ಯ? ಈ ರೈತ ಇಂದು ಎಂತ ಬದುಕಬೇಕು ಈ ಕೆಟ್ಟ ಸಮಾಜದಲ್ಲಿ? ಎಂತ ದೊರೆಯಬೇಕು ಈ ರೈತನಿಗೆ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತದಣ್ಣ. ಅಲ್ಲಿವರೆಗೆ ತಡೆದುಕೊಳ್ಳಲೇಬೇಕು. ಶಿವಶಕ್ತಿ ಅವರ ಮನೆ ಎಂದರೆ ಇದೇನು ಸಾಹೇಬರೇ? ಹೌದು ಬನ್ನಿ ಸಾಹೇಬ್ರೆ, ಏನು ಬೇಕಾಗಿತ್ತು? ಬರಬೇಕಾದ ಬಾಕಿ ಬರೋದಿತ್ತು, ಅದಕ್ಕೆ ಬಂದಿದ್ದೀನಿ. ಅಂದ್ರೆ ನನ್ನ ಬಟ್ಟೆ ಮೈ ಕೈಲಿ ಪುಸ್ತಕ ನೋಡಿದರೆ ಗೊತ್ತಾಗಲ್ಲ ಏನು ನಿಮಗೆ? ಇದೇ ಹೇಳ್ತೀರಿ ಸಾಹೇಬ್ರೆ, ಪ್ರತಿ ವರ್ಷ ನಾನು ಚೊಕ್ಕಟ್ಟು ಮಾಡುತ್ತಿದ್ದೆ ಬಂದಿದ್ದೇನೆ. ಇದರಲ್ಲಿ ಏನೋ ಮೋಸವಿದೆ. ನಾನೇನು ಮೋಸ ಮಾಡೋದಕ್ಕೆ ಪಂಚಾಯತಿ ಪರಮೇಶಿ ಅಲ್ಲ, ನಾನು ಪಕ್ಕ ಮುಸಲ್ಮಾನ್ ಇದ್ದೀನಿ. ನೀವು ಕಟ್ಟಬೇಕಾದ ಬಾಕಿ ಪವನವನ್ನು ಕಟ್ಟಿ ಪಡೆದುಕೊಳ್ಳಿರಿ. ಓ ತಂದೆ ಗುರು ಗಂಗಾಧರ ಮಹಾಸ್ವಾಮಿ, ಈಗ ಎಂತ ಸಂಕಟದ ಅಗ್ನಿ ಪರೀಕ್ಷೆಯಲ್ಲಿ ನುಗ್ಗಿದೆಯೋ ತಂದೆ. ಸಾಹೇಬ್ರೆ, ಸತ್ಯವಾಗೂ ನಾನು ನಿಮ್ಮ ಹಣ ತುಂಬಿದ್ದೇನೆ, ಬೇಕಾದ್ರೆ ಪಾವತಿ ತಂದು ಕೊಡುವೆ. ಇದು ನೋಡ್ರಿ ಬೇಕಾದ್ರೆ. ಇದು ನಮ್ಮ ಪಂಚಾಯತಿ ಮಂಡಳಿ ಪಾವತಿ ಅಲ್ಲ, ಯಾರೋ ನಿಮಗೆ ಮೋಸ ಮಾಡಿ ಎತ್ತಿ ಹಾಕಿಕೊಂಡು ಹೋಗಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ? ಎಲ್ಲ ಮೋಸಗಾರ ನನ್ನ ಮಗನೇ. ಅಣ್ಣ, ಅವನಾರೆಂಬುದನ್ನು ಮೊದಲು ಪತ್ತೆ
ಮಾತೆ ಹೆಚ್ಚು, ಅವನೆಲ್ಲಿದ್ದರೂ ಆ ಹಣ ನಾನು ಉಸಿಲಿ ಮಾಡಿ ತರುವೆ. ಅವನು ಎಲ್ಲಿರುವನು, ಯಾವ ಕಡೆ ಇರುವನು, ಯಾವ ಊರಿಗೆ ವರ್ಗಾಯಿಸಿಕೊಂಡಿರುವನು ಯಾರಿಗೆ ಗೊತ್ತು? ಕಾಲ ನಿಯಮವೇ ಎದುರಾಗಿ ಈ ಬಡ ರೈತರ ಜೀವ ಎಂದುತ್ತಿದ್ದಿ ಅಂದಾಗ ಯಾರೇನು ಮಾಡಲು ಸಾಧ್ಯ? ವಿಧಿಗೆ ನಾವು ಎದುರಾಗಿ ನಿಲ್ಲಬೇಕಣ್ಣ. ಹಾಗೆ ಎದುರುತ್ತಾ ಕುಳಿತರೆ ಈ ಜೀವನವನ್ನು ಮೆಚ್ಚಿ ಮಾಡುವವರೆಗೆ ಅದು ಬಿಡುವುದಿಲ್ಲ. ಈಗ ಹಣ ತುಂಬು, ಪ್ರಸಂಗಕ್ಕನುಸಾರವಾಗಿ ಇದರ ಹಿನ್ನೆಲೆ ತಿಳಿದು ಹೋಗಲಿ. ಈ ಕೊಡ್ಲಿಯ ಶಕ್ತಿ ಏನೆಂದು ಅದನ್ನು ನಾನು ತೋರಿಸೇ ಬಿಡುತ್ತೇನೆ. ತೆಗೆದುಕೊಂಡು ಬಿಡ್ರಿ 800 ರೂಪಾಯಿಗಳನ್ನು. ಆಯ್ತು, ನಿಮ್ಮ ಪಾವತಿಯನ್ನು ಪಡಿಕೊಂಡಿದೆ, ಬರ್ತೇನೆ. ಸಹೋದರ, ಎಂತ ಸಹಿಸಿಕೊಳ್ಳಲಪ್ಪ ಈ ಸಂಸಾರದ ಭಾರ. ಬೆಳೆಯೆಲ್ಲ ಸತ್ತು ಹುಟ್ಟು ಬಂದದರಲ್ಲಿ 4,000 ಹಣ ಹರಾಮ್ಖೋರರ ಪಾಲಾಗಿ ಹೋಯಿತು. ಪಂಪ್ ಕರೆಂಟ್ ಬಿಲ್ ತುಂಬಿದರು, ಅದು ಕೂಡ 3,000 ತುಂಬಬೇಕೆಂದು ಬಂದಿದೆ. ಹೇಗೆ ಉಳಿಯಲಿ, ಹೇಗೆ ದುಡಿಯಲಿ? ಸಹೋದರ, ಇದೇ ರೀತಿ ಅನ್ಯಾಯವಾಗುತ್ತಾ ಹೋದ್ರಿ ಎಂತ ಬದುಕಬೇಕು ಈ ಕೆಟ್ಟ ಸಮಾಜದಲ್ಲಿ? ಎಂತ ಬದುಕಬೇಕು ಈ ರೈತ? ಸ್ವಾತಂತ್ರ್ಯ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತದೆಣ್ಣ. ಅಲ್ಲಿವರೆಗೆ ತಡೆದುಕೊಳ್ಳಲೇಬೇಕು. ಶಿವಶಕ್ತಿಯವರೇ, ನಿಮ್ಮದೊಂದು ಇಲ್ಲಿ ವಿಸಿಟಿಂಗ್ ಕಾರ್ಡ್ ಬಂದಿದೆ. ಶಕ್ತಿ! ಅಣ್ಣ, ಯಾಕಣ್ಣ, ಏನಾಯಿತು ನನಗೆ? ಅತ್ತಿಗೆ ಒಂದು ಗ್ಲಾಸು ನೀರು ತನ್ನಿ. ಸ್ವಲ್ಪ ಏನಾಯ್ತು ನೋಡಿರಿ ಮಾವ. ಏನು ನಾಟಕ ಆಡ್ತೀರಿ? ಏನು ವೀರಭದ್ರ ಹಾಡಾಗ್ತಿಲ್ಲ? ಏನು ನೀವು ಪದ್ಯ ಪಾತ್ರ ಆಡ್ತೀರಿ? ಏನು ಆಡ್ತೀರಿ? ಮೈ ಕೊಟ್ಟಿಲ್ಲ ನೀವು. ಏನು ಪರಿಸ್ಥಿತಿ ಏನೂ ಇಲ್ಲ ಯಮನ, ಅಣ್ಣನಿಗೆ ಸ್ವಲ್ಪ ಮೂರ್ಛೆ ಬಂದಂತಾಗಿದೆ. ಅಲ್ಲ ರೀ, ಸಮಾಧಾನ ಮಾಡಿಕೊಡ್ರಿ, ಏನೂ ಆಗೋದಿಲ್ಲ. ಮುಂದೆ ಬಂದಿದ್ದನ್ನು ವಿಚಾರ ಮಾಡಿದ್ರಾಯ್ತು. ಸ್ವಲ್ಪ ನೀವು ಸಮಾಧಾನ ಮಾಡಿಕೊಳ್ಳಿ. ಏನು ಮಾತನಾಡೋದಷ್ಟು ನಿರ್ಗತಿಕನಾಗಿದ್ದೀರ ಗಂಗಾ. ಒಮ್ಮೆ ನೋಡಿದ್ರೆ ಪ್ರಾಣ ತ್ಯಾಗ ಮಾಡಿ ಆಳ ಸರ್ಕಾರವನ್ನೇ ಸುಟ್ಟ ಹಾಕಬೇಕನ್ಸುತ್ತದೆ. ಏನು ಮಾಡಲಿ, ಎಷ್ಟಂತ ಸಹಿಸಿಕೊಳ್ಳಲಿ? ಓ ತಂದೆ ಗುರು ಗಂಗಾಧರ, ಈಗ ಎಂತ ಅನ್ಯಾಯವಾಗಿ ಈ ರೈತನ ಪ್ರಾಣವನ್ನು ಅನ್ಯಾಯವಾಗಿ ಹಿಂಡುವುದು ನನಗೆ ಸರಿ ಕಾಣುತ್ತದೆ. ಬೆಳೆದರಲ್ಲಿ ಅಳಿದು ಉಳಿದು ಒಟ್ಟಿಗೆ ಪಾಡಿಬಿಟ್ಟನ ಕಟುಕ ನೋತರರ ಪಾಲಾಗಿ ಹೋಯಿತು. ಎಂತ ರೈತ ಬದುಕಬೇಕು ಈ ಕೆಟ್ಟ ಸಮಾಜದಲ್ಲಿ? ಅದು ಜಗದ ಈ ಲಂಚಪುರರಿಗೆ ಅನ್ನದಾತನೇ ನೀನು ಹೇಳು, ತಂದೆ ನೀನು ಹೇಳು. ಇದೇ ರೀತಿ ಕಣ್ಣು ಮುಚ್ಚಿಕೊಂಡರೆ, ಕಟುಕರಿಗೆ ಹಣ ಕೊಟ್ಟು ರೈತರಿಗೆ ಕಣ್ಣೀರು ಕೊಟ್ಟರೆ ನಿನ್ನ ಹಣಗೂ ಈ ರೈತ ಉತ್ತರಾಗುವುದಿಲ್ಲ. ಜೋಡತ್ತು ಕಟ್ಟಿ ಬಿತ್ತಿ ಬೇಗ ಇಂದು ಈ ರೈತ ನಿನ್ನ ಕಣ್ಣು ಎದುರಿನಲ್ಲಿ ಮಣ್ಣು ಪಾಲಾಗಿ ಹೋಗುತ್ತಿದ್ದಾನೆ. ಕಣ್ಣು ತೆರೆದು ನೋಡು ಈ ರೈತನನ್ನು. ಅಳಬೇಡಣ್ಣ, ಅಳಬೇಡ, ಸಮಾಧಾನ ತಂದುಕೋ. ಎಂತ ಸಹಿಸಿಕೊಳ್ಳಲಿ ಸಹೋದರ?
ಸೃಷ್ಟಿಸಿದ ಈ ಬ್ರಹ್ಮಾಂಡವನ್ನು ಬ್ರಹ್ಮ 4 ವೇದಗಳಿಂದ ನಡೆಸುತ್ತಿದ್ದಾನೆ. ಆ 4 ವೇದಗಳನ್ನು ಸೋಮ ರಕ್ಷನೆಂಬ ರಾಕ್ಷಸಗಳನ್ನು ಕಿತ್ತುಕೊಂಡು ಜಗತ್ತನ್ನು ಕತ್ತಲು ಮಾಡಿ ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ. ಈ ರೈತನು ಕೈ ಕಾಲುಗಳನ್ನು ಚಾಂಡಲರು ಕತ್ತರಿಸಿಕೊಂಡು ಜಗತ್ತನ್ನೇ ಕತ್ತಲು ಮಾಡಿ ಬಿಡುತ್ತಾರೆ. ಅದನ್ನೆಲ್ಲ ನೀ ಹಚ್ಚಿಕೊಳ್ಳಬೇಡಣ್ಣ, ಅದಕ್ಕೆ ನಾನಿದ್ದೇನೆ. ಆ 4 ವೇದಗಳಲ್ಲಿ ಕೊಚ್ಚಿಕೊಂಡು ನೀರಿನಲ್ಲಿ ಮುಳುಗುತ್ತಿರುವ ಆ ಸೋಮ ರಾಕ್ಷಸರಿಗೆ ಹರಿನಾರಾಯಣ ಮಕ್ಕಳ ಅವತಾರ ತಾಳಿ ಆ ರಕ್ತಸಮನನ್ನು ಹೊಂದಿಕೊಂಡು ಮತ್ತೆ ಸೃಷ್ಟಿ ನಡೆಸಿದಂತೆ ಆ ಲಂಚಕೋರ ಚಾಂಡಾಲರನ್ನು ಕೊಂದು ಜಗತ್ತಿನ ತಂದೆ ಅನ್ನದಾತ ರೈತನ ಒಬ್ಬನೇ ಸತ್ಯ ಎನ್ನುವ ಹಾಗೆ ಮಾಡದಿದ್ದರೆ ನಾನು ನಿನ್ನ ಸಹೋದರನಲ್ಲವೆಂದು ತಿಳಿ. ನನಗೆ ನಂಬಿಕೆ ಇದೆಯಪ್ಪ, ನೀನು ಹೇಳಿದ ಕೆಲಸ ಮಾಡಿ ತೋರಿಸುವ ಗಂಡದೇ ಗಂಡು ಎಂದು. ಈಗ ಮುಗಿದು ಹೋಗಲಿ ನಿಮ್ಮೆಲ್ಲರೂ ಮದುವೆ ಕಾರ್ಯ. ಯಮನ ನಿಮ್ಮಿಬ್ಬರ ಬಾಳ ಬೆಳ್ಳಿ ಹಂದರವಾಗ್ಲಿ. ನಿನ್ನಿಂದ ಈ ಶಕ್ತಿ ಬಾಳು ಗಗನ ಶಿಖರಕ್ಕೆ ಏರಲಿ. ಪ್ರತಿ ಪವಿತ್ರವಾದ ನದಿ ಹೆಸರಿನಿಂದ ಬೆಳೆದ ಯಮುನ, ಶಕ್ತಿಯ ಸತಿಗೆ ಬಂದ ನೀನು ಪತಿಯ ಆಶ್ರಯಲೇ ಬೆಳೆದು ಶಿವಗಂಗೆಯರನ್ನು ಹೃದಯದಲ್ಲಿಟ್ಟು ಪೂಜಿಸುವುದು ಮಾತ್ರ ಮರೆಯಬೇಡ. ಇದೇ ನನ್ನ ಆಸೆ. ಆಗ್ಲಿ ಮಾವ, ನಿಮ್ಮ ಮಾತಿನಂತೆ ಆಗಲಿ. ನಮ್ಮನ್ನೆತ್ತಿ ಹಿಡಿದು
ಒಡೆಯುವನೋ ಈ ಮೂರ್ತಿಯ ಒಡೆಯುವನೋ ಈ ದುರ್ಗದ ಒಡೆಯುವನೋ ಈ ಮೂರ್ತಿಯ ಒಡೆಯುವನೋ ದಣಿಯರ ದಣಿ ಏನಾಯ್ತು? ನಮ್ಮ ಸಾರಾಯಿ ಗಾಡಿಯನ್ನು ಆ ಇನ್ಸ್ಪೆಕ್ಟರ್ ರೆಡ್ ಆಗಿ ಹಿಡಿದು ಹಾಕಿದ್ದಾನೆ. ಏನು? ಒಬ್ಬ ಕೌರಿ ಇನ್ಸ್ಪೆಕ್ಟರ್ ನಮ್ಮ ಮಾಲನ್ನು ರೈಡ್ ಮಾಡಿದಾನೆ? ಹೌದು ಗೌಡ್ರಿ, ನಾವು ಹಿಡಿಯುವರಷ್ಟರಲ್ಲಿ ನಮ್ಮನ್ನು ಎದರಿಸಿ ಬೆದರಿಸಿ ಓಡಿಸಿ ಬಿಟ್ಟರು. ಓಡಿ ಹೋದರೆಂದು ಹೇಳಲಿಕ್ಕೆ ನಾಚಿಕೆ ಆಗುದಿಲ್ಲವೇ ಈ ನಿಮ್ಮ ಜನ್ಮಕ್ಕೆ? ಯಕಚ್ಚಿತ ಒಬ್ಬ ರವಿಶಂಕರ್ ಈ ಗೌಡನಿಗೆ ಎದುರಾದನೆಂದರೆ ನನಗೆ ಅವಮಾನ ಕಾಲ, ನನಗೆ ಅವಮಾನ. ಅಪ್ಪನೇ ಆಗಲಿದ್ದೀನಿ ನಾವು ಬರುತ್ತೆ. ಹೋಗಲೇ ಕನ್ನಡದ ಗಡಿ ನಾಡಿನಲ್ಲಿ ಗಂಡು ಗಲಿ ಎನಿಸಿಕೊಂಡಿರುವ ಈ ಪುಂಡ ರುದ್ರೇಗೌಡನಿಗೆ ಈ ಕಂಟ್ರಿ ಮಾಲಿಗೆ ಕೈ ಹಾಕಿದ ಬಂಡ ರವಿಶಂಕರನ ದೊರದರ ಮೇಲೆ ತಂದು ನನ್ನ ಕಣ್ಣ ಮುಂದೆ ಅವರನ್ನು ಕಡಿದು ನನ್ನ ಕಂಟ್ರಿ ಮನೆ ಬಾಯಿಗೆ ಹಾಕಿ ಸುಟ್ಟಾಕಿ ಬಿಡು. ಆಯ್ತು ತರಿ, 20 ಒಡೆಯಾಗಿ ನಿಂತಿರುವ ಆ ರವಿಶಂಕರನ್ನು ಹಿಡಿದು ಅವಳ ಎಂಡರ ಮಕ್ಕಳವನ್ನ ಕತ್ತರಿಸಿ ಅವ ಪುಡಾರಿ ನನ್ನ ಮಗನ ನನ್ನು ಶಂಕರನನ್ನು ಹಿಡಿದು ನಿಮ್ಮ ಆತ್ಮ ಅಂತ ಮಾಡಿಕೊಳ್ಳುತ್ತಾರೆ. ನನ್ನ ಹೆಸರು ಅಂಡರ್ವಾರ್ಡ್ ಡಾಲ್ ಕಾಳನೇ ಅಲ್ಲ. ಹೋಗಲೇ ಆ ಬಿಡೋಡಿ ರವಿಶಂಕರನ ಗಾಡಿ ಕಂಟ್ರೋಲ್ ಗಾಡಿ ಏರಿಕೊಂಡು ಈ ಕಡೆ ಬರ್ತಾ ಇದೆ. ಬೇಗನೆ ಹೋಗಿ ಆ ಗಾಡಿಯನ್ನು ಹಿಡಿದು ಅದರೊಳಗಿದ್ದ ಮಾಲನ್ನು ನನ್ನ ಮನೆಗೆ ಸಪ್ಲೈ ಮಾಡು. ಅದಕ್ಕೇನಾದರೂ ಆ ಡ್ರೈವರ್ ಏನಾದರೂ ಎದುರಾದರೆ ಅದೇ ಗಾಡಿನ ಎತ್ತಾಕಿ ಅವನನ್ನು ಗಾಡಿ ಸಮೇತ ಸುಟ್ಟಾಕಿದರು. ಏ ಬೆಪ್ಪ
ತಪ್ಪ ನನ್ನ ಮಕ್ಕಳ ಅಪ್ಪನನ್ನು ತಪ್ಪ ದಂಡೆಯ ಮೇಲೆ ಕೂತು ಒತ್ತು ಕಳೆದರೆ ಮೊದಲು ನಿಮ್ಮನ್ನು ಗುಂಡಿಕ್ಕಿಕೊಳ್ಳಬೇಕಾಗುತ್ತದೆ ಅಪ್ಸರ. ಮಿಡಿನಾಗ್ರೆ ಎಡೆ ತುಳಿದು ಬದುಕಬೇಕೆಂತರುವ ಅಬಕಾರಿ ರವಿಶಂಕರ್ ಕೊಡುವರಿ ಗೌಡನಿಗೆ ಎದುರಾಗಿ ನನ್ನ ಕಂಟ್ರಿ ಮಾಲಿಗೆ ನೀನು ಕೈ ಹಾಕಿ ಸುಟ್ಟು ಹಾಕಿದೆಯಲ್ಲ, ಆ ಸೇಡಿಗಾಗಿ ಇಂದು ನಿನ್ನ ಜೀವಕ್ಕೆ ಬಂತು ಅಂತ ಅದೇ ಸೇಡಿದ ಸಾವಿರದೊಂದಿಗೆ ನನ್ನ ಮನೆ ಹತ್ತಿರ ಹರಿದು ಬರ್ತದೆ ನಿನ್ನ ಕಂಟ್ರೋಲ್ ಕಾಲಿನ ಸಂತೆ. ಇದಕ್ಕಿಂತ ಪೂರ್ವದಲ್ಲಿ ನನಗೆದುರಾಗಿ ನಿಂತಿರುವ ಆ ಶಿವಶಕ್ತಿಯರ ಪ್ರಾಣಿಗೆ ಇಡಬೇಕಾಗಿದೆ ಅಲ್ಲಿಗೆ ಮುಕ್ತಾಯವಾಗುತ್ತದೆ ನನ್ನ ಸೇಡೆಂಬ ಕ್ರಾಂತಿಕಾರಿಯ ನಾಟಕದ ಪ್ರಥಮ ಅಂಕ.